ಇವತ್ತು ನಮ್ಮ ವಿಡಿಯೋನಲ್ಲಿ ಏನ್ ಹೇಳಕ್ ಇಚ್ಛೆ ಪಡ್ತಾ ಇದೀವಿ ಅಂದ್ರೆ ಕೋಳಿ ಸಾಕಾಣಿಕೆ ಮಾಡೋವಾಗ ಎಲ್ಲರೂ ದುಡ್ಡು ಎಷ್ಟು ಬಂದ್ಬಿಡುತ್ತೆ ಮಾಡ್ಬಿಡಿ ಅಂತ ಹೇಳ್ತಾರೆ. ಅದರಲ್ಲಿ ಹಿಂದೆಗಡೆ ಇರೋ ನೆಗೆಟಿವ್ ಡಾರ್ಕ್ ಸೈಡ್ ಒಂದಿರುತ್ತೆ ಸರ್. ಅದು ಹೇಳೋದು ತುಂಬಾ ಕಮ್ಮಿ ಜನ ಇರ್ತಾರೆ. ಈ ಮೆಡಿಕೇಶನ್ ಅನ್ನೋದು ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ಸರ್. ಪ್ರತಿಯೊಬ್ಬ ರೈತರು ಮಾಡ್ಕೊಂಡ್ರೆ ಏನು ರೋಗ ಬಂದ ಆದ್ಮೇಲೆ ಅದು ಲಿಟರ್ ಅನ್ನೋದು ನೀರಾಗಿ ಮಾಡ್ತಾ ಇರುತ್ತೆ, ಬಿಳಿ ಸ್ಮೆಲ್ ಬರ್ತಾ ಇರುತ್ತೆ. ಕೋಳಿಗೆ ಮೇವು ತಗೊಳಕ್ ಆಗೋದಿಲ್ಲ, ತಗೊಂಡಿರೋದು ಕೂಡ ಒಳಗಡೆ ಹಂಗೆ ಇದ್ದೋಗಿರುತ್ತೆ, ಬಾಯಿ ತೆಗೆದು ಮುಚ್ತಾ ಇರುತ್ತೆ. ಕೆಮ್ಮನ್ನ ನೆಗಡಿ ಅನ್ನೋದು ಗೊರ್ರ ಅಂತ ಇರುತ್ತೆ. ನೈಟ್ ಟೈಮ್ ನಾವು ಕೋಳಿ ಕುತ್ಕೊಳಕ್ ಹೋಗುತ್ತಲ್ವ, ಸೈಲೆಂಟ್ ಇರುತ್ತೆ. ಅವಾಗ ಹೋಗಿದ್ರೆ ನಮ್ ಕಿವಿಗೆಲ್ಲ ಕೇಳಿಸ್ತಾ ಇರುತ್ತೆ ಗೊರ ಅಂತ. ಇವಾಗ ಈ ಮೆಡಿಕೇಶನ್ ಮಾಡೋಣ ನೋಡಿ. ಒಂದು 2 ml ಸಿರಂಜ್ ತಗೊಂಡಿದ್ದೀನಿ, ಅಡಿಷನಲ್ ಸಿರಂಜ್ ತಗೊಂಡಿದ್ದೀನಿ. ನಮ್ಮ ಫಾರ್ಮಲ್ಲಿ ಇರೋ 3 ಕೋಳಿಗಳಿಗೆ ಇವಾಗ ಇದು ಬಂದಿದೆ ಸರ್. ಇದು ಬಂದಿರೋದ್ರಿಂದ ನಾವು ಮಾಡಿ ನಿಮ್ಗೆ ತೋರಿಸ್ಲಿಕ್ಕೆ ಆಗ್ತಾ ಇದೆ. ಇವಾಗ ಮಾಡೋಣ ಬನ್ನಿ ಸರ್. ಮೆಡಿಕೇಶನ್ ನಾವು ಎಷ್ಟು ತಗೋಬೇಕಂದ್ರೆ 1.5 ml ಸರ್. 1.5 ml ಆಕ್ಸಿಟೆಟ್ರಾಸೈಕ್ಲಿನ್ ತಗೋಬೇಕು. ಮತ್ತೆ ಇದು ಥೈಸಿನ್ ಅನ್ನೋದು ಬಂದ್ಬಿಟ್ಟು ನಾವು ಇಂಜೆಕ್ಷನ್ ನ 0.6 ml ತಗೋಬೇಕು. ಇದ್ರ ಮೇಲೆ ಇರೋ MG ಗಳು ಅನ್ನೋದು ಜಾಸ್ತಿ ಇಂಪಾರ್ಟೆಂಟ್ ಆಗುತ್ತೆ ಸರ್. MG ಗಳು ಒಂದೊಂದು ಹತ್ರ ಒಂದೊಂದು ತರ ಸಿಗುತ್ತೆ. 100 mg ಇರ್ಬೋದು, 200 mg ಇರ್ಬೋದು, 50 mg ಆಗಿರ್ಬೋದು. ಹಿಂಗೆ ಡಿಫ್ರೆಂಟ್ MG ಗಳಲ್ಲಿ ಇರುತ್ತೆ. ಇದು ನಮ್ದು 50 mg ಆಗಿರೋದ್ರಿಂದ ಎಷ್ಟು ತಗೊಂತಾ ಇದೀವಿ ಅಂದ್ರೆ 1.2 ml ತಗೊಂತಾ ಇದೀವಿ ಸರ್. ನೋಡಿ ಜುಟ್ಟೆಲ್ಲ ಬ್ಲಾಕ್ ಆಗಿದೆ, ಇದೇ ಮೈನ್ ಇಂಡಿಕೇಶನ್. ಎರಡನೇದು ಕೂಗೋದು, ಮೂರನೇದು ಬಂದ್ಬಿಟ್ಟು ನೋಡಿ ಇಲ್ಲಿರೋದು ಮೀಟ್ ಇರುತ್ತಲ್ಲ, ಇಲ್ಲಿ ಈ ಮೀಟ್ ಎಲ್ಲ ಡ್ರೈ ಆಗ್ಬಿಡುತ್ತೆ ಸರ್, ಸಣ್ಣ ಆಗ್ಬಿಡುತ್ತೆ. ಫ್ಯಾಟ್ ಎಲ್ಲ ಕಳ್ಕೊಳ್ಳುತ್ತೆ. ಕೋಳಿ ಸಣ್ಣದಾಗ್ಬಿಟ್ಟು ಅದರಿಂದ ನಿಂತ್ಕೊಳ್ಳೋ ಕೂಡ ಶಕ್ತಿ ಇಲ್ದಿರ ಬಿದ್ದೋಗ್ಬಿಟ್ಟು ಒದ್ದಾಡಿ ಸರ್. ತುಂಬಾ ಸಂತೋಷ ಆಗುತ್ತೆ. ತಗೊಂಡಿದ್ದೀರಾ, ತುಂಬಾ ಜಾಸ್ತಿ ಜನ ತಗೊಂಡಿದ್ದೀರಾ. ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಇದೆ ಸರ್ ಕಸ್ಟಮರ್ಸ್ಗೆ. ಆಲ್ರೆಡಿ ಎಷ್ಟು ಇವಾಗವರೆಗೂ ಒಂದು 40ರಿಂದ 50 ನೈಲಾನ್ ಮೆಶು ಸೇಲ್ ಆಗ್ಬಿಟ್ಟಿದ್ದಾವೆ ಸರ್. ಬರ್ತಾನೆ ಇರುತ್ತೆ, ಕಳಿಸ್ತಾನೆ ಇರ್ತೀವಿ, ಖಾಲಿ ಆಗ್ತಾನೆ ಇರುತ್ತೆ ಸರ್. ಈ ತರ ತುಂಬಾ ಸಂತೋಷ ಅನ್ಸುತ್ತೆ ಸರ್, ಚೆನ್ನಾಗಿ. ಆದ್ರಿಂದ ಬರಕ್ ಮುಂಚೆ ನಮಗೆ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಂಡ್ ಬನ್ನಿ ಸರ್ ದಯವಿಟ್ಟು. ಎಲ್ರಿಗೂ ಸರ್ವಿಸ್ ಇರುತ್ತೆ, ಆಲ್ವೇಸ್ ಸರ್ವಿಸ್ ಇರುತ್ತೆ. ಬೆಳಗ್ಗೆ 11 ಗಂಟೆ ಮೇಲೆ ಸಂಜೆ 6 ಗಂಟೆ ಒಳಗಡೆ ಕಾಲ್ ಮಾಡಿ ನಿಮ್ಮ ಪ್ರತಿಯೊಂದು ಕಾಲ್ಗೂ ರೆಸ್ಪಾಂಡ್ ಆಗುತ್ತೆ. ಆಮೇಲೆ ಅವಾಗ ಟೈಮ್ ಬಿಟ್ಟು ನೀವೇನಾದ್ರೂ ಕಾಲ್ ಮಾಡಿದ್ರೆ ನೆಕ್ಸ್ಟ್ ಡೇ ಬೆಳಗ್ಗೆ 11 ಗಂಟೆ ಮೇಲೆ ನಾವೇ ನಿಮ್ಗೆ ಕಾಲ್ ಬ್ಯಾಕ್ ಮಾಡ್ತೀವಿ. ಎಲ್ಲರಿಗೂ ನಮಸ್ಕಾರ ಸರ್, ವೆಲ್ಕಮ್ ಟು ಶ್ರೀಯಾನ್ ಫಾರ್ಮ್ಸ್. ಇವತ್ತು ನಮ್ಮ ವಿಡಿಯೋನಲ್ಲಿ ಏನ್ ಹೇಳಕ್ ಇಚ್ಛೆ ಪಡ್ತಾ ಇದೀವಿ ಅಂದ್ರೆ ಕೋಳಿ ಸಾಕಾಣಿಕೆ ಮಾಡೋವಾಗ ಎಲ್ಲರೂ ದುಡ್ಡು ಎಷ್ಟು ಬಂದ್ಬಿಡುತ್ತೆ ಮಾಡ್ಬಿಡಿ ಅಂತ ಹೇಳ್ತಾರೆ. ಅದರಲ್ಲಿ ಹಿಂದೆಗಡೆ ಇರೋ ನೆಗೆಟಿವ್ ಡಾರ್ಕ್ ಸೈಡ್ ಒಂದಿರುತ್ತೆ ಸರ್. ಅದು ಹೇಳೋದು ತುಂಬಾ ಕಮ್ಮಿ ಜನ ಇರ್ತಾರೆ. ಔಟ್ರೌಂಡ್ ಜೆನ್ಯೂನ್ ಆಗಿ ಅದರಲ್ಲಿ ತಿಂದು ಕರೆಕ್ಟ್ ಆಗಿ ಮಾಡಿ ಸಕ್ಸಸ್ ಮಾಡ್ಕೊಂಡಿರೋ ಇರ್ತಾರೆ. ಅಂತವ್ರ ಎಕ್ಸ್ಪೀರಿಯನ್ಸ್ ಗೈಡೆನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾವು ಫಾರ್ಮ್ ಮಾಡ್ತಾ ಇದೀವಿ ಅಂದ್ರೆ ಮಾಮೂಲಾಗಿ ಎಲ್ಲರೂ ಕಾಮನ್ ಆಗಿ ಮಾಡೋದು ಯಾವ್ದು, ನಾಟಿ ಕೋಳಿ ಮಾಡ್ತಾ ಇರ್ತಾರೆ, ಜವಾರಿ ಕೋಳಿ ಅಂತ, ಇಲ್ಲ ಪಂದ್ಯತಳಿ ಮಾಡ್ತಾ ಇರ್ತಾರೆ, ಇಲ್ಲ ಕ್ರಾಸ್ ತಳಿ ಮಾಡ್ತಾ ಇರ್ತಾರೆ. ಈ 3 ಮಾಡ್ತಾ ಇರುವಾಗ ಎಲ್ಲದರಲ್ಲೂ ಕಾಮನ್ ಕಾಂಪ್ಲಿಕೇಶನ್ ಬರೋದೇನಂದ್ರೆ ಸೀಸನ್ ಚೇಂಜ್ ಆಗಿರೋ ಟೈಮಲ್ಲಿ ಸ್ವಲ್ಪ ಕೋಳಿಗಳಿಗೆ ಗುಬ್ರ ಹಾಕೊಂಡು ಕುತ್ಕೊಳ್ಳೋದು, ಸ್ವಲ್ಪ ನೆಗಡಿ ತರ ಆಗೋದು, ಸ್ವಲ್ಪ ಕೋಳಿಗಳು ಬಾಯಿ ತೆಗೆದು ಮುಚ್ಚೋದು, ಇಂಥದೆಲ್ಲ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಬರುತ್ತೆ ರೋಗಗಳ ವಿಷಯದಲ್ಲಿ. ರೋಗ ಬರ್ದಿರೇ ಫಸ್ಟ್ ಅಲ್ಲಿ ನಾವು ವ್ಯಾಕ್ಸಿನೇಷನ್ ಮಾಡ್ಕೊಂಡ್ರೇನು ಕೆಲವೊಂದು ಕೋಳಿಗಳಿಗೆ ವ್ಯಾಕ್ಸಿನೇಷನ್ ಅನ್ನೋದು ಸೆಟ್ ಆಗೋದಿಲ್ಲ. ಅವಕ್ಕೆ ರೋಗ ಬಂದೇ ಬರುತ್ತೆ. ಅವಾಗ ಅದ್ರ ಸಿಂಪ್ಟಮ್ಸ್ ಎಲ್ಲ ನೋಡ್ಕೊಂಡು ನಾವೇನ್ ಮಾಡ್ಬೇಕಂದ್ರೆ ಮದ್ದು ಇರುತ್ತೆ ಸರ್, ಮದ್ದು ಮಾಡ್ಬೇಕಾಗುತ್ತೆ. ಅಂದ್ರೆ ಮೀನ್ಸ್ ಮೆಡಿಕೇಶನ್ ಮಾಡ್ಬೇಕಾಗುತ್ತೆ. ವ್ಯಾಕ್ಸಿನ್ ಏನಕ್ಕಂದ್ರೆ ರೋಗ ಬರ್ದಿರೋ ಪ್ರಿವೆನ್ಷನ್ ಮಾಡೋದಕ್ಕೆ ವ್ಯಾಕ್ಸಿನ್ ಮಾಡ್ತೀವಿ. ನಾವ್ ಹೇಳಿರ್ತೀವಿ ಫಸ್ಟ್ ಅಲ್ಲಿ ಲಸೋಟ ಮಾಡ್ಕೊಳ್ಳಿ, IBD ಮಾಡ್ಕೊಳ್ಳಿ, ಫೌಲ್ ಪಾಕ್ಸ್ ಮಾಡ್ಕೊಳ್ಳಿ, ಹಿಂಗೆಲ್ಲ ಹೇಳಿರ್ತೀವಿ. ಇದರಲ್ಲಿ ಮೇನ್ ಏನಂದ್ರೆ ಲಸೋಟ ಎವ್ರಿ 3 ಮಂತ್ಸ್ಗೆ ಒಂದು ಸಾರಿ ಹಾಕಕ್ ಹೇಳಿರ್ತೀವಿ. ಅವಾಗ ಕೂಡ ಬೈ ಚಾನ್ಸ್ ತಪ್ಪಾಗಿ ಕೆಲವೊಂದು ಕೋಳಿಗಳಿಗೆ ರೋಗಗಳು ಬರೋ ಚಾನ್ಸಸ್ ಇರುತ್ತೆ. ಆ ಕೋಳಿಗಳಿಗೆ ಈ ಗಂಟ್ಲಲ್ಲೆಲ್ಲ ಕೆಮ್ಮು ತರ ನೆಗಡಿ ತರ ಆಗ್ಬಿಟ್ಟು ಕೋಳಿಯನ್ನು ಮೇವು ತಿಂತಾ ಇದ್ರೆ ಬಾಯಿ ತೆಗಿಯೋದು ಮುಚ್ಚೋದು ಹಿಂಗ್ ಮಾಡ್ತಾ ಇರುತ್ತೆ. ಸರಿಯಾಗಿ ಮೇವು ತಗೊಳಲ್ಲ, ಸುಸ್ತಾಗಿ ಗುಬ್ರ ಹಾಕೊಂಡು ನಿಂತ್ಕೊಂಡಿರುತ್ತೆ. ಇಂಥ ಕೋಳಿಗಳಿಗೆಲ್ಲ ಮಾಡ್ಬೇಕಾಗಿರೋ ಮೆಡಿಕೇಶನ್ ಏನಂದ್ರೆ ಇದಕ್ಕೆ ಇದು ಕೊಕ್ಕರೆ ರೋಗದ ಲಕ್ಷಣ ಸರ್. ಎಲ್ಲ ಪೂರ್ತಿಯಾಗಿ ಪ್ಯೂರ್ ಕೊಕ್ಕರೆ ರೋಗ ಲಕ್ಷಣ ಆಗಿದ್ದು ಫುಲ್ ಸೀರಿಯಸ್ ಆದ್ರೆ ಕೋಳಿ ಯಾವುದೇ ಕಾರಣಕ್ಕೂ ಬದುಕುಳಿಯಲ್ಲ. ಇವಾಗ ಚಳಿಗಾಲ ಸ್ಟಾರ್ಟ್ ಆಗಿದೆ, ಇವಾಗ ಮಂಚೆಲ್ಲ ಜಾಸ್ತಿ ಬೀಳ್ತದೆ. ಕೋಳಿಗಳು ಸ್ವಲ್ಪ ಬೆಳಗ್ಗೆ ಅರ್ಲಿಯಾಗಿ ಬಂದು ಮಂಚೆಲ್ಲ ತಿರ್ಲಾಡೋದ್ರಿಂದ ಈ ಕಾಂಪ್ಲಿಕೇಶನ್ ತುಂಬಾ ಜಾಸ್ತಿ ಕಾಣಿಸುತ್ತೆ. ಇವಾಗಾದ್ರೆ ಇದಕ್ಕೆ ಮೆಡಿಕೇಶನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಆಲ್ರೆಡಿ ಮದ್ದನ್ನು ತಂದಿದ್ದೀವಿ ಸರ್. ಇದು ಬಂದ್ಬಿಟ್ಟು ಒಂದು ಆಕ್ಸಿಟೆಟ್ರಾಸೈಕ್ಲಿನ್ ಅಂತ ಒಂದು ಬರುತ್ತೆ, ಥೈಸಿನ್ ಅಂತ ಇನ್ನೊಂದು ಮೆಡಿಕೇಶನ್ ಇರುತ್ತೆ ಸರ್. ಇವೆರಡೂ ಇಂಜೆಕ್ಷನ್ಸ್. ಒಂದು 2 ದಿನ ಅದಕ್ಕೆ ಬೆಳಗ್ಗೆ ಒಂದ್ಸರಿ ಸಾಯಂಕಾಲ ಒಂದ್ಸರಿ, ಒಂದಿನ ಇನ್ನೊಂದ್ ದಿನ ಬೆಳಗ್ಗೆ ಒಂದ್ಸರಿ ಸಾಯಂಕಾಲ ಒಂದ್ಸರಿ ವ್ಯಾಕ್ಸಿನ್ ಮಾಡಿದ್ರೆ ಮೆಡಿಕೇಶನ್ ಮಾಡಿದ್ರೆ ಸಾಕು, ಅದಕ್ಕೆ ಪೂರಾ ಕಮ್ಮಿ ಆಗ್ಬಿಡುತ್ತೆ ಸರ್. ಈ ಮೆಡಿಕೇಶನ್ ತುಂಬಾ ಜನಕ್ಕೆ ಗೊತ್ತಿರೋದಿಲ್ಲ. ಕೋಳಿಗಳು ಕಣ್ಮುಂದೆ ಸತ್ತೋಗ್ತಾ ಇದ್ರೂ ಏನು ಮಾಡ್ಕೊಳಕ್ ಗೊತ್ತಾಗಲ್ಲ ಸರ್. ಪ್ಯೂರ್ಲಿ ಫುಲ್ಲಿ ಸ್ಟ್ರಾಂಗ್ ಸರ್, ಫುಲ್ಲಿ ಸ್ಟ್ರಾಂಗ್ ಇರುತ್ತೆ. ಇದು ಕಾಸ್ಟ್ಲಿ ಏನಿರಲ್ಲ, ತುಂಬಾ ಕಮ್ಮಿ ರೇಟ್ಗೆ ಸಿಗುತ್ತೆ. ಅದ್ರ ಫುಲ್ ಸ್ಟ್ರಾಂಗ್ ಇರುತ್ತೆ ಸರ್. ಇದು ಕೊಟ್ರೆ ಅದೆಂತ ಕೋಳಿನಾದ್ರೂ ಆಗಿರ್ಬೋದು, ಸತ್ತೋಗೋ ಸ್ಟೇಜ್ ಅಲ್ಲಿ ಇದ್ರೂ ಎದ್ದು ಕುತ್ಕೊಳ್ಳೋಂತ ತಾಕತ್ ಇದರಲ್ಲಿ ಇರ್ತದೆ. ಈ ಮೆಡಿಕೇಶನ್ ಅನ್ನೋದು ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ಸರ್. ಪ್ರತಿಯೊಬ್ಬ ರೈತರು ಮಾಡ್ಕೊಂಡ್ರೆ ಏನು ರೋಗ ಬಂದ ಆದ್ಮೇಲೆ
ಅದು ಲಿಟರ್ ಅನ್ನೋದು ನೀರಾಗಿ ಮಾಡ್ತಾ ಇರುತ್ತೆ, ಗಲೀಜ್ ಸ್ಮೆಲ್ ಬರ್ತಾ ಇರುತ್ತೆ. ಕೋಳಿಗೆ ಮೇವು ತಗೊಳಕ್ ಆಗೋದಿಲ್ಲ, ತಗೊಂಡಿರೋದು ಕೂಡ ಒಳಗಡೆ ಹಂಗೆ ಇದೋಗಿರುತ್ತೆ, ಬಾಯಿ ತೆಗೆದು ಮುಚ್ತಾ ಇರುತ್ತೆ. ಕೆಮ್ಮನ್ನೋದು ನೆಗಡಿ ಅನ್ನೋದು ಗೊರ್ರ 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 ಅಂತ ಇರುತ್ತೆ. ನೈಟ್ ಟೈಮ್ ನಾವು ಕೋಳಿ ಕುತ್ಕೊಳಕ್ ಹೋಗುತ್ತಲ್ವಾ, ಅವಾಗ ಸೈಲೆಂಟ್ ಇರುತ್ತೆ, ಅವಾಗ ಹೋಗಿದ್ರೆ ನಮ್ ಕಿವಿಗೆಲ್ಲ ಕೇಳಿಸ್ತಾ ಇರುತ್ತೆ ಗೊರ 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 ಅಂತ. ಇವಾಗ ಈ ಮೆಡಿಕೇಶನ್ ಮಾಡ್ಬೇಕು, ಮಾಡೋಣ ನೋಡಿ. ಒಂದು 2 ml ಸಿರಂಜ್ ಒಂದು ತಗೊಂಡಿದ್ದೀನಿ, ಅಡಿಷನಲ್ ಸಿರಂಜ್ ಒಂದು ತಗೊಂಡಿದ್ದೀನಿ. ನಮ್ಮ ಫಾರ್ಮಲ್ ಇರೋ 3 ಕೋಳಿಗಳಿಗೆ ಇವಾಗ ಇದು ಬಂದಿದೆ ಸರ್. ಇದು ಬಂದಿರೋದ್ರಿಂದ ನಾವು ಮಾಡಿ ನಿಮ್ಗೆ ತೋರಿಸ್ಲಿಕ್ಕೆ ಆಗ್ತಾ ಇದೆ. ಇವಾಗ ಮಾಡೋಣ ಬನ್ನಿ ಸರ್ ಮೆಡಿಕೇಶನ್. ಸರ್ ಈಗ ಈ ಮೆಡಿಸಿನ್ ಎರಡು ನಾವು ಕೋಳಿಗೆ ಇಂಜೆಕ್ಟ್ ಮಾಡ್ಬೇಕು, ಅಟ್ ಎ ಟೈಮ್ ತಗೋಬಹುದು ಸರ್. ಇದು ಬಂದ್ಬಿಟ್ಟು ಥೈಸಿನ್ 50 ಅಂತ, ಇದನ್ನ ಮಾಡೋಣ. ಇವಾಗಲೇ ಹೊಸ ಬಾಟಲ್ ತಂದಿದ್ದು ನಾನು, ಆಕ್ಚುಲಿ ಆದ್ರೆ ರೇರ್ ಕಂಡೀಷನ್ ಅಲ್ಲಿ ಬರುತ್ತಲ್ವಾ, ಅದಕ್ಕಾಗಿ. ಮತ್ತೆ ಇದು ಬಂದ್ಬಿಟ್ಟು ನಮಗೆ ಆಕ್ಸಿಟೆಟ್ರಾಸೈಕ್ಲಿನ್ 50 mg ಸರ್. ಇದು ಬಂದ್ಬಿಟ್ಟು ನಾವ್ ಎಷ್ಟು ತಗೋಬೇಕಂದ್ರೆ 1.5 ml ಸರ್, 1.5 ml ಆಕ್ಸಿಟೆಟ್ರಾಸೈಕ್ಲಿನ್ ತಗೋಬೇಕು. ಮತ್ತೆ ಇದು ಥೈಸಿನ್ ಅನ್ನೋದು ಬಂದ್ಬಿಟ್ಟು ನಾವು ಇಂಜೆಕ್ಷನ್ 0.6 ml ತಗೋಬೇಕು. ಎರಡನ್ನೂ ತಗೊಂಡು ಒಂದೇ ಸಿರಂಜ್ ಅಲ್ಲೇ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ಸರ್. ಮಿಕ್ಸ್ ಮಾಡ್ಕೊಂಡು ನಾವು ಕೋಳಿ ಕೊಟ್ಬಿಟ್ರೆ ಆ ರೋಗ ಅನ್ನೋದು ಆಟೋಮೆಟಿಕಲಿ ಕಂಟ್ರೋಲ್ ಆಗುತ್ತೆ. ತಗೊಳ್ಳೋಣ. ನಮಗೆ ಇದ್ರ ಮೇಲೆ ಇರೋ MGಗಳು ಅನ್ನೋದು ಜಾಸ್ತಿ ಇಂಪಾರ್ಟೆಂಟ್ ಆಗುತ್ತೆ ಸರ್. MGಗಳು ಒಂದೊಂದು ಹತ್ರ ಒಂದೊಂದು ತರ ಸಿಗುತ್ತೆ. 100 mg ಇರ್ಬೋದು, 200 mg ಇರ್ಬೋದು, 50 mg ಆಗಿರ್ಬೋದು, ಹಿಂಗೆ ಡಿಫ್ರೆಂಟ್ MGಗಳಲ್ಲಿ ಇರುತ್ತೆ. ಇದು ನಮ್ದು 50 mg ಆಗಿರೋದ್ರಿಂದ ಎಷ್ಟು ತಗೊಂತಾ ಇದೀವಿ ಅಂದ್ರೆ 1.2 ml ತಗೊಂತಾ ಇದೀವಿ ಸರ್. ಇದರಲ್ಲಿ 1.2 ml ತಗೊಂಡಿದೀವಿ. ಇದರಲ್ಲೇ ಮಿಕ್ಸಿಂಗ್ ನಾವು ತಗೊಂಡ್ಬಿಡ್ಬೋದು ಸರ್ ಡೈರೆಕ್ಟ್ ಆಗಿ. ಇದ್ರನ್ನು ಕೂಡ ನಮ್ಗೇನು ತೊಂದರೆ ಆಗೋದಿಲ್ಲ ಕೋಳಿಗಳಿಗೆ. ಇದನ್ನ ಟೋಟಲ್ ಸರ್ ಅದು 1.2 ml ತಗೊಂಡಿದೀವಿ. ಇದು ಹೇಳ್ಕೊಂಡವಾಗ 1.8 ml ಆಗ್ಬೇಕು ಸರ್ ಟೋಟಲ್, ಅಂದ್ರೆ 0.6 ml ತಗೊಂತೀವಿ ಇದನ್ನ. ಇದು ನೋಡ್ಕೋಬೇಕು ಸರ್ ಕರೆಕ್ಟ್ ಆಗಿ ನೋಡಿ. ಥೈಲೋಸಿನ್ 50 ಅಂತಿದೆ, ಥೈಸಿನ್ 50 ಆಯ್ತಾ. ಇದು ಬಂದ್ಬಿಟ್ಟು 50 mg. ಇದು ನಾವು ನೋಡೋದಂದ್ರೆ ಆಕ್ಸಿಟೆಟ್ರಾಸೈಕ್ಲಿನ್ 50 mg ಇದೆ ಸರ್. ಇದು ಡಿಫ್ರೆಂಟ್ MGs ಇರುತ್ತೆ. MG ಮೇಲೆ ನಾವು ಜಾಸ್ತಿ ಅಥವಾ ಕಮ್ಮಿ 0.3 ml ಮಾತ್ರ ತಗೊಂಡ್ರೆ ಸಾಕು. ನಾವು 50 mg ತಗೊಂಡಿರೋದ್ರಿಂದ 0.6 ml ನಾವು ತಗೊಂಡಿದೀವಿ. ಟೋಟಲ್ ನಾವು ನೋಡ್ಕೊಳ್ಳೋದಾದ್ರೆ ಅದ್ರದ್ದು ಬಂದ್ಬಿಟ್ಟು 1.2 ml, ಇದ್ರದ್ದು ಬಂದ್ಬಿಟ್ಟು 0.6 ml, ಟೋಟಲ್ 1.8 ml ತಗೊಂಡಿದ್ದೀವಿ ಸರ್. ಇದು 2 ml ಸಿರೆಂಜ್. ಇವಾಗ ಕೋಳಿಗೆ ಹಾಕೋಣ ಬನ್ನಿ. ಇದು ಮಾಡ್ಕೊಂಡಿರೋದನ್ನ ನೀಟಾಗಿ ಮಿಕ್ಸಿಂಗ್ ಕೂಡ ಮಾಡ್ಕೋಬೇಕು ಸರ್. ಹಂಗಂಗೆ ಆಗ್ಬಾರ್ದು, ಶೇಕ್ ಮಾಡ್ಬಿಡೋದು ಅಷ್ಟೇ. ನೋಡಿ ಸ್ವಲ್ಪ ಗ್ಯಾಪ್ ತಗೊಂಡ್ರೆ ಇದು ಸೊಲ್ಯೂಷನ್ಗೆ ಗ್ಯಾಪ್ ಇರುತ್ತೆ, ಅವಾಗ ಸ್ವಲ್ಪ ಶೇಕ್ ಮಾಡಿ ಮಿಕ್ಸಿಂಗ್ ಮಾಡ್ಬಿಡ್ಬೇಕು. ನಾವು ಹೇಳ್ಕೊಂಡು ಅವಾಗ ಮಿಕ್ಸಿಂಗ್ ಆಗಿರೋದು. ಇಷ್ಟು ಚೆನ್ನಾಗಿರೋ ಕೋಳಿ ಎಷ್ಟು ಗಟ್ಟಿಯಾಗಿ ಬರ್ಬೇಕು, ಅದಕ್ಕೆ ವಾಯ್ಸ್ ಅನ್ನೋದು ಕಮ್ಮಿ ಆಗ್ಬಿಟ್ಟಿದೆ. ಇದೆಲ್ಲ ತುಂಬ್ಕೊಂಡ್ಬಿಟ್ಟಿದೆ ಇದು ಕೆಮ್ಮು ಅನ್ನೋದು. ಇದಕ್ಕೆ ಇವಾಗ ಕ್ಲಿಯರ್ ಆಗಲ್ಲ ಸರ್. ಇದು ಸ್ಮೆಲ್ ಕೂಡ ಬರ್ತಾ ಇರುತ್ತೆ ಲೈಟ್ ಆಗಿ ಬಾಯಿಂದ. ನೋಡಿ ಜುಟ್ಟು ಕೂಡ ಬ್ಲಾಕ್ ಆಗ್ಬಿಟ್ಟಿದೆ, ಕೂಗ್ತಾ ಇರೋ ಸೌಂಡ್ ಕೂಡ ಫುಲ್ ಕೆಮ್ಮು ಬಂದ್ಬಿಟ್ಟಿದೆ. ಇವಾಗ ಈ ಕೆಮ್ಮು ಬಂದವಾಗ ಏನಂದ್ರೆ ಇದಕ್ಕೆ ನಾವು ಏನು ಮೇವು ಕೊಡಬಾರ್ದು ಸರ್. ಅದ್ರ ಬಗ್ಗೆ ನೆಕ್ಸ್ಟ್ ಹೇಳ್ತೀನಿ ಏನ್ ಮಾಡ್ಬೇಕು ಅಂತ. ನೋಡಿ ಜುಟ್ಟೆಲ್ಲ ಬ್ಲಾಕ್ ಆಗಿದೆ, ಇದೇ ಮೈನ್ ಇಂಡಿಕೇಶನ್. ಎರಡನೇದು ಕೂಗೋದು. ಮೂರನೇದು ಬಂದ್ಬಿಟ್ಟು ನೋಡಿ ಇಲ್ಲಿರೋದು ಮೀಟ್ ಇರುತ್ತಲ್ಲ, ಈ ಮೀಟ್ ಎಲ್ಲ ಡ್ರೈ ಆಗ್ಬಿಡುತ್ತೆ ಸರ್, ಸಣ್ಣ ಆಗ್ಬಿಡುತ್ತೆ, ಫ್ಯಾಟ್ ಎಲ್ಲ ಕಳ್ಕೊಳ್ಳುತ್ತೆ. ಕೋಳಿ ಸಣ್ಣಗಾಗ್ಬಿಟ್ಟು ಅದರಿಂದ ನಿಂತ್ಕೊಳ್ಳೋ ಕೂಡ ಶಕ್ತಿ ಇಲ್ದಿರ ಬಿದ್ದೋಗ್ಬಿಟ್ಟು ಒದ್ದಾಡಿ ಸದೋಗುತ್ತೆ. ಅಷ್ಟು ದೊಡ್ಡ ಡೇಂಜರಸ್ ಕಾಯಿಲೆ ಇದು. ಇದಕ್ಕೆ ನಾವು ಮಾಡ್ತಕ್ಕಂಥ ಮೆಡಿಕೇಶನ್ ನೋಡಿ, ಇದು ಇಂಜೆಕ್ಷನ್ ತಗೊಂಡಿದೀವಿ. ಎಲ್ಲಪ್ಪ ಈ ಇಂಜೆಕ್ಷನ್ ಮಾಡ್ಬೇಕಂದ್ರೆ ನೋಡಿ ಇಲ್ಲಿ ಇದೆ ಅಲ್ವಾ, ಈ ಚೆಸ್ಟ್ ಲೈನ್ ಇದು. ಇಲ್ಲಿ ಚೆಸ್ಟ್ ಇರುತ್ತೆ, ಇಲ್ಲಿ ಚೆಸ್ಟ್ ಇರುತ್ತೆ, ಮಿಡಿಲ್ ಅಲ್ಲಿ ನಮ್ಗೆ ಮಧ್ಯದಲ್ಲಿ ಬೋನ್ ಇರುತ್ತೆ, ಇದಕ್ಕೆ ಅಂದ್ರೆ ಮೂಳೆ ಇರುತ್ತೆ. ಈ ಕಡೆನೂ ಮೆತ್ತಗೆ ಇದಿರುತ್ತೆ ಸರ್, ಮಜಲ್ ಇರುತ್ತೆ. ಈ ಕಡೆನೂ ಮಜಲ್ ಇರುತ್ತೆ. ಈ ಸೈಡ್ ಅಲ್ಲಿ ನೋಡಿ ಇಟ್ಕೊಂಡು ಒಂದು 40 ಡಿಗ್ರೀಸ್ ಆಂಗಲ್ ನೋಡಿ, ಇಷ್ಟ ಆಂಗಲ್ ಅಲ್ಲಿ ಡೈರೆಕ್ಟ್ ಹಿಂಗು ಚುಚ್ಚಬಾರ್ದು, ಡೈರೆಕ್ಟ್ ಮಲಗಸು ಚುಚ್ಚಬಾರ್ದು. ಅದರಲ್ಲಿ ಮಜಲ್ ಒಳಗಡೆ ಹೋಗ್ಬೇಕು ನೋಡಿ. ಇಟ್ಕೊಂಡು ಹಿಂಗೆ ಕ್ರಾಸ್ ಆಗಿ ನೋಡಿ, ಹಿಂಗೆ ಇಟ್ಕೊಂಡು ಒಳಗಡೆ ಹಿಂಗ್ ತಳ್ಳಿ. ನೀವೇನ್ ಭಯ ಬೀಳ್ಬೇಡಿ, ಅದಕ್ಕೆ ವಿಷಯಕ್ಕೆ ಏನು ಪ್ರಾಬ್ಲಮ್ ಬರಲ್ಲ ನಮ್ಗೆ. ನೋಡಿ ಫುಲ್ಲು ತಳ್ಳಿಬಿಡ್ಬೇಕು ಹಿಂಗೆ ಸಿರಂಜಿನ. ನೋಡಿ ಎಷ್ಟು ಡಿಗ್ರಿನಲ್ಲಿ ಇದೆ ನೋಡ್ಕೊಳ್ಳಿ ಕರೆಕ್ಟ್ ಆಗಿ. ಫುಲ್ಲು ತಳ್ಳಿಬಿಟ್ಟಿದ್ದೀನಿ. ಏನೋ ಒಂದು ಅರ್ಧ ಹಚ್ಚೋಣ ಈ ಕಡೆಗೆ. ಒಂದು ಅರ್ಧ ಹಚ್ಚಿದೀವಿ ಸರ್ ನೋಡಿ, ನೋ ಪ್ರಾಬ್ಲಮ್. ಕೋಳಿ ಕೂಡ ಏನೋ ಅನ್ಸಲ್ಲ, ಅರ್ಧ ಹಚ್ಚಿದೀವಿ. ಇನ್ನು ಅರ್ಧ ನೋಡಿ ಅದೇನೆ ಈ ಕಡೆ ಬೋನ್ಗೆ ಈ ಕಡೆ ಹಾಕಿದೀವಲ್ಲ, ಈಗ ಬೋನ್ಗೆ ಈ ಕಡೆ ಹಾಕೋಣ, ಏನು ಪ್ರಾಬ್ಲಮ್ ಆಗಲ್ಲ. ನೋಡಿ ಆರಾಮಾಗಿ ಇಟ್ಕೊಳ್ಳಿ, ನೀಟಾಗಿ ಒಳಗಡೆಗೆ ಸಿರಂಜನ್ ಹಚ್ಬಿಡಿ ಅಷ್ಟೇ. ಆಂಗಲ್ ಅನ್ನೋದು ಇಂಪಾರ್ಟೆಂಟ್ ಸರ್. ಸ್ಟ್ರೈಟ್ ಹತ್ಸಕ್ಕೆ ಯಾವತ್ತೂ ಹೋಗ್ಬಾರ್ದು, ಫುಲ್ ಮಲಗಿಸ್ ಕೂಡ ಹಚ್ಬಾರ್ದು ಸರ್. ಹೊರಟಾಯ್ತು, ಆಗೋಯ್ತು ಅಷ್ಟೇ ಸರ್. ಈಗ ಇದಕ್ಕೆ ಇಂಜೆಕ್ಷನ್ ಆಯ್ತು ನಾವು ಹಾಕಿದ್ದು. ನೆಕ್ಸ್ಟ್ ಮೇವೇನ್ ಕೊಡ್ಬೇಕಂದ್ರೆ, ನೀವು ಸಜ್ಜೆ, ಜೋಳ, ರಾಗಿ ಇತ್ಯಾದಿ ಕೊಡ್ತೀವಿ ಅಂದ್ರೆ ಡೈಜೆಷನ್ ಆಗೋ ಕೆಪಾಸಿಟಿ ತುಂಬಾ ಕಮ್ಮಿ ಆಗ್ಬಿಟ್ಟಿರುತ್ತೆ. ಡೈಜೆಷನ್ ಆಗಲ್ಲ, ಕರಳಲ್ಲೇ ಇದ್ದು ಬಿಡುತ್ತೆ ಅದೆಲ್ಲ. ಫಸ್ಟ್ ಅಲ್ಲಿ ಇನಿಷಿಯಲ್ ಸ್ಟೇಜ್ ಇದ್ರೆ ಡೈಜೆಷನ್ ಆಗುತ್ತೆ. ಹೋಗ್ತಾ ಜಾಸ್ತಿ ಆಗ್ತಾ ಅದಕ್ಕೆ ಇದಾಗಲ್ಲ, ಡೈಜೆಷನ್ ಆಗಲ್ಲ ಹೊಟ್ಟೆ ಒಳಗಡೆ. ಅದಕ್ಕೆ ನೋಡಿ ಮೊಟ್ಟೆ ಇರುತ್ತಲ್ಲ, ಅಂಗಡಿನಲ್ಲಿ ಸಿಗೋ ಬಿಳಿ ಮೊಟ್ಟೆನ ಬೇಯಿಸ್ಬಿಡಿ ಫುಲ್ಲು. ಇದರಲ್ಲಿ ನಿಮಗೆ ಒಂದು ಒಳಗಡೆ
ಹೊರಗಡೆ ವೈಟ್ ಲೇಯರ್ ಇರುತ್ತೆ, ಒಳಗಡೆ ಯೆಲ್ಲೋ ಲೇಯರ್ ಇರುತ್ತೆ. ಯೆಲ್ಲೋ ಲೇಯರ್ ಅಸಲು ಆಗ್ಬಾರ್ದು ಸರ್. ಓನ್ಲಿ ಬಿಳಿ ಲೇಯರ್ ಏನಿದೆಯೋ ಇದನ್ನ ಅದಕ್ಕೆ ಕೋಳಿಗೆ ತಿನ್ಸ್ಬಿಡ್ಬೇಕು. ಕೋಳಿಗೆ ತಿನ್ಸ್ಬಿಟ್ರೆ ಇದು ಫುಲ್ ಪ್ರೋಟೀನ್ ಇರುತ್ತೆ, ಎನರ್ಜಿ ಇರುತ್ತೆ, ಅದನ್ನ ಸುಸ್ತಾಗ್ಲಿಕ್ಕೆ ಬಿಡಲ್ಲ. ಎರಡನೇದು ಈಸಿಯಾಗಿ ಡೈಜೆಷನ್ ಆಗುತ್ತೆ. ನಾವು ಇದೇನಾದ್ರೂ ಮಾಡ್ಲಿಕ್ಕೆ ಹೋದ್ರೆ ಪ್ರಾಬ್ಲಮ್ ಆಗುತ್ತೆ ಸರ್. ನೋಡಿ ಇಷ್ಟು ದೊಡ್ಡದು ಕೂಡ ಹಂಗೆ ಹಾಕ್ಬಿಡ್ಬೋದು, ಕೋಳಿಗೆ ಏನು ಸಮಸ್ಯೆ ಬರಲ್ಲ ಸರ್. ಒಂದು ಮೊಟ್ಟೆ ನಾವು 4 ಸಾರಿ ಇದರಲ್ಲಿ ಸೇರಿಸ್ಬಿಡ್ಬೋದು, ಒಂದು ಕಾಲ್ ಭಾಗ ಒಂದೊಂದು ಸಾರಿಗೆ. ಇದು ಮೆಡಿಕೇಶನ್ ಅನ್ನೋದು ಜಾಸ್ತಿ ಇಂಪಾರ್ಟೆಂಟ್ ಸರ್. ಇಲ್ಲ ಅಂದ್ರೆ ನಾವು ಯಾವ ಮಾಡಿದ್ರೆ ಕೋಳಿ 100% ಡೆತ್ ಆಗೋದೇ ಅಲ್ದಿರ ಅದ್ರ ಸುತ್ತಮುತ್ತ ಇರ್ತಕ್ಕಂಥ ಕೋಳಿಗಳಿಗೆಲ್ಲ ರೋಗ ಹರಡ್ಕೊಳ್ಳುತ್ತೆ. ಸ್ಲೋ ಆಗಿ ನಮ್ಮ ಫಾರ್ಮ್ ಅಲ್ಲಿ ಇರೋ ಎಲ್ಲಾ ಕೋಳಿಗಳು ಸಾಯೋ ಚಾನ್ಸಸ್ ಇರುತ್ತೆ ಸರ್. ಡೈಲಿ ಬೆಳಗ್ಗೆ ಒಂದ್ಸರಿ ಸಾಯಂಕಾಲ ಒಂದ್ಸರಿ ಈ ತರ ಮೊಟ್ಟೆ ತಿನ್ನಿಸ್ತಾ ಇರ್ಬೇಕು ಸರ್, ಅದು ರಿಕವರ್ ಆಗೋವರೆಗೂ. ಎಲ್ಲ ಕಂಪ್ಲೀಟ್ ರಿಕವರ್ ಆದ್ಮೇಲೆ ನಾವು ಮತ್ತೆ ವಿಡಿಯೋ ಮಾಡ್ತೀವಿ ಯಾವ ತರ ಇರುತ್ತೆ ಕೋಳಿ ಅಂತ. ಇವಾಗ ಇನ್ನ ಸುಸ್ತಾಗಿಲ್ಲ, ಇನ್ನ ಎನರ್ಜಿ ಇದೆ ಕೋಳಿಗೆ. ಇನ್ನ ಹೋಗ್ತಾ ಹೋಗ್ತಾ ಈ ಮಜಲೆಲ್ಲ ಕಮ್ಮಿ ಆಗ್ತಾ ಅದು ಇನ್ನ ಸುಸ್ತಾಗೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಕೋಳಿಗೆ ಮಾಡೋಣ. ವಿಷಯ ಏನು ಅಂದ್ರೆ ನಾವು ಕೋಳಿಗೆ ಚುಚ್ತೀವಲ್ವಾ, ಆ ಚುಚ್ಚಿರೋದನ್ನ ಮತ್ತೆ ತಗೊಂಡೋಗಿ ಇಂಜೆಕ್ಷನ್ ಬಾಟ್ಲು ಚುಚ್ಚಬಾರ್ದು. ನೋಡಿ ಇದಕ್ಕೇನೆ ಸಪ್ರೇಟ್ ಆಗಿ ಇಟ್ಕೋಬೇಕು ನಾವು ಒಂದು ನೀಡಿಲ್ ಅನ್ನೋದು. ಇದಕ್ಕೆ ಎರಡಕ್ಕೂ ಮಿಕ್ಸ್ ಆದ್ರೆ ನಮ್ಗೇನ್ ಪ್ರಾಬ್ಲಮ್ ಆಗಲ್ಲ. ಈ ಕೋಳಿಗೆ ಆಲ್ರೆಡಿ ಚುಚ್ಚಿರೋದು ಅದ್ರದ್ದೆಲ್ಲ ಇದಕ್ಕೆ ಮೆತ್ಕೊಂಡಿರುತ್ತಲ್ವಾ, ಅದು ಪ್ರಾಬ್ಲಮ್ ಆಗುತ್ತೆ. ಬೇಕಾದ್ರೆ ಎಲ್ಲಾ ಕೋಳಿಗೂ ಒಂದೇ ಯೂಸ್ ಮಾಡಿ, ಯಾಕಂದ್ರೆ ಸೇಮ್ ರೋಗ ಅಲ್ವಾ. ಡಿಫ್ರೆಂಟ್ ರೋಗ ಆದ್ರೆ ಡಿಫ್ರೆಂಟ್ ತರ ಇದಾಗ್ಬೋಗುತ್ತೆ. ನೋಡ್ಬೋದು ನೀವು, ಈ ಕೋಳಿ ಅನ್ನೋದು ಕೂಡ ವೀಕ್ ಆಗ್ಬಿಟ್ಟಿದೆ ಫುಲ್ಲು. ನೋಡಿ ಕೂಗೋದಕ್ಕೆ ಅದಕ್ಕೆ ಎನರ್ಜಿ ಇಲ್ಲ, ಅದು ಒಂಥರ ಎಲ್ಲ ಕಫ ಕಟ್ಕೊಂಡ್ಬಿಟ್ಟಿದೆ. ಇವಾಗ ಇದು ಕೂಡ ಮಾಡೋಣ. ನೋಡಿ ಚೆಸ್ಟ್ ಲೈನ್ ಎಲ್ಲ ಇದೆಲ್ಲ ಕಮ್ಮಿ ಆಗ್ಬಿಟ್ಟಿದೆ, ಫುಲ್ ಮಜಲ್ ಎಲ್ಲ ಲೂಸ್ ಆಗ್ಬಿಟ್ಟಿದೆ, ಮಜಲ್ ಎಲ್ಲ ಕಮ್ಮಿ ಆಗಿದೆ ಇದರಲ್ಲಿ. ಇವಾಗ ಅದು ಕೂಡ ಸೇಮ್ ಎರಡು ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಆಲ್ರೆಡಿ, ಹಾಕ್ಬಿಡೋಣ. ಸೇಮ್ ಸರ್ ಇಟ್ಕೊಂಡ್ವಿ. ಇದು ನಾವು ಹೇಳೋದಕ್ಕೆ ಟೈಮ್ ಜಾಸ್ತಿ ಆಗುತ್ತೆ ಅಷ್ಟೇ, ಹಾಕೋದಕ್ಕೆ ಏನಿರೋದಿಲ್ಲ, ಟಕಟಕ ಅಂತ ಹಾಕ್ಬಿಡುತ್ತೆ. ಜಸ್ಟ್ ನೋಡಿ ಈ ಆಂಗಲ್ ಅಲ್ಲಿ ಇಟ್ಕೊಂಡ್ವಿ, ಒಳಗಡೆ ಚುಚ್ಚಿಬಿಟ್ವಿ, ಫುಲ್ಲು ಹೋಗ್ಬಿಡ್ಲಿ ಸಿರಂಜ್, ನಮ್ಗೇನಿಲ್ಲ. ನೀವು ಸ್ಟ್ರೈಟ್ ಆಗಿ ಚುಚ್ಚಿದ್ರೆ ಒಳಗಡೆ ಆರ್ಗನ್ಸ್ಗೆಲ್ಲ ಡ್ಯಾಮೇಜ್ ಆಗುತ್ತೆ, ಎಲ್ಲ ಮಜಲ್ ತುಂಬಾ ಜಾಸ್ತಿ ಇರುತ್ತೆ. ಒಂದು ಅರ್ಧ ಹಚ್ಬಿಟ್ವಿ ಇದರಲ್ಲಿ, ಈ ಕಡೆಗೆ ತೆಗೆದ್ಬಿಟ್ವಿ, ಮತ್ತೆ ಈ ಕಡೆಗೆ ಇನ್ನೊಂದು ಅರ್ಧ ಹಚ್ಬಿಡೋಣ ಸರ್. ನೈಂಟಿ 9% ಕೋಳಿಗಳಿಗೆ ಇದೆಲ್ಲ ಕ್ಲಿಯರ್ ಆಗ್ಬಿಡುತ್ತೆ, ಏನ್ ಸಮಸ್ಯೆ ಇರೋದಿಲ್ಲ. ಇನ್ನು ಎಲ್ಲೋ ಒಂದೊಂದು ಕೋಳಿಗೆ ಕ್ಲಿಯರ್ ಆಗಲ್ಲ. ಎಷ್ಟಂದ್ರೆ 4 ಡೋಸ್ ಮಾತ್ರ ಸಾಕು. ಬೆಳಗ್ಗೆ ಒಂದ್ಸರಿ, ಸಾಯಂಕಾಲ ಒಂದ್ಸರಿ, ನಾಳೆ ಬೆಳಗ್ಗೆ ಒಂದ್ಸರಿ, ನಾಳೆ ಸಾಯಂಕಾಲ ಒಂದ್ಸರಿ, ಮತ್ತೆ ಏನು ಅವಶ್ಯಕತೆ ಇಲ್ಲ ಸರ್. ಇನ್ನ ಹಂಗೆ ಇದೆ ಕೋಳಿಗೆ ಅಂದ್ರೆ ಬೇರೆ ಮೆಡಿಕೇಶನ್ ಇರುತ್ತೆ, ಅದನ್ನ ಮತ್ತೆ ನಿಮ್ಗೆ ಹೇಳ್ಕೊಡ್ತೀನಿ. ಇದಕ್ಕೆ 4 ಸಾರಿ ಹಾಕಿದ್ರೆ ಸಾಕು, ಎಂತ ಕೋಳಿಗಾದ್ರೂ ಕ್ಲಿಯರ್ ಆಗ್ಬಿಡುತ್ತೆ. ಆದ್ರೆ ಕ್ಲಿಯರ್ ಆಗದಿರೋಷ್ಟು ಇನ್ನ ಸಿವಿಯರ್ ಇದ್ರೆ ಅದು ಕಮ್ಮಿ ಆಗಲ್ಲ ಸರ್. ಅವಾಗ ಬೇರೆ ಮೆಡಿಕೇಶನ್ ಇರುತ್ತೆ, ನಾನು ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ ನಿಮ್ಗೆ. ಆಗೋಯ್ತಿದು, ಮೊಟ್ಟೆ ತಿನ್ಸ್ಬಿಡೋಣ. ಕೇಳ್ಬೋದು ನೀವು, ಏನ್ರಿ ಹಿಂಗ್ ತಿರ್ಗ್ತೀರಾ, ಕೋಳಿ ಅನ್ಕೊಂಡ್ರೆ ಇನ್ನೇನಾದ್ರು ಅನ್ಕೊಂಡ್ರೆ ಅದು ಅಂತ. ಕೋಳಿಗೆ ಹಂಗೇನಿರಲ್ಲ ಸರ್, ದೊಡ್ಡದಾಗೆ ತಿಂದು ನುಂಗ್ ಬಿಡ್ತವೆ. ಅದಕ್ಕೆ ಯಾಕಂದ್ರೆ ಗಂಟ್ಲು ಆತರ ನಿರ್ಮಾಣ ಇರುತ್ತೆ, ನಮ್ಗಿರಲ್ಲ. ನೋಡಿ ಇವಾಗ ಮೊಟ್ಟೆನೇ ಇಲ್ಲ, ಕರಳಲ್ಲಿ ಹೊರಟೋಯ್ತು. ಆತರ ಫುಲ್ ನಿರ್ಮಾಣ ಚೆನ್ನಾಗಿರುತ್ತೆ. ಯಾಕಂದ್ರೆ ದೊಡ್ಡ ಹಿಲಿ ಆಗಿರ್ಬೋದು, ಹಾವು ಬಂದ್ರೆ ಅಷ್ಟು ದೊಡ್ಡ ಹಾವನ್ನೇ ನುಂಗ್ ಬಿಡ್ತವೆ ಇಟ್ಕೊಂಡು, ಅಷ್ಟು ದೊಡ್ಡದಾಗಿರುತ್ತೆ. ಇದನ್ನೆಲ್ಲ ಹಿಂಸೆ ಅಂತ ತಿಳ್ಕೊಬೇಡಿ. ಇಷ್ಟು ದೊಡ್ಡದಾಗ್ತಾ ಇದಿರಲ್ರಿ, ಹೆಂಗೆ ಅದು ಬಾಯಲ್ಲಿ ನೋವಾಗಲ್ವಾ ಅಂತ. 100% ಆಗೋದಿಲ್ಲ, ಯಾಕಂದ್ರೆ ಕೋಳಿಗೆ ನಿರ್ಮಾಣನೇ ಆತರ ಇರುತ್ತೆ. ನಾವು ತಿನ್ಸಿದ್ದು 2 ಸೆಕೆಂಡಲ್ಲೇ ಹೋಗ್ಬಿಡುತ್ತೆ ಇದಕ್ಕೆ. ಇಲ್ಲಿ ಹೋಗ್ಬಿಟ್ಟು ಸೆಟ್ಲ್ ಆಗುತ್ತೆ, ಅದು ಡೈಜೆಷನ್ ಆಗಿ ಹೊಟ್ಟೆಗೆ ಸೇರ್ಕೊಳ್ಳುತ್ತೆ ಸರ್. ಅದ್ರಲ್ಲಿ ಏನ್ ಸಮಸ್ಯೆ ಇಲ್ಲ, ಆಗೋಯ್ತು ಇದ್ರ ಕೆಲಸ. ಇನ್ನೊಂದು ಕೋಳಿ ಇದೆ, ಆಲ್ರೆಡಿ ಚುಚ್ಚಿರೋದು ಕೋಳಿಗೆ ಪಕ್ಕದಲ್ಲಿ ಇಟ್ಬಿಡ್ತಾ ಇದೀನಿ. ನೋಡಿ 2 ಡಿಫ್ರೆಂಟ್ ಕಲರ್ ಇದೆ ನನಗೆ ಐಡೆಂಟಿಫಿಕೇಶನ್ಗೋಸ್ಕರ. ಫಸ್ಟ್ ಇದರಲ್ಲಿಂದ ತಗೊಂಡ ಮೆಡಿಸಿನ್ 1.2 ml ಅಷ್ಟೇ. ಅದ್ಯಾಕೆಂದ್ರೆ ಅದನ್ನ ಚುಚ್ಚಕ್ ಹೋಗ್ಬೇಡಿ, ಅದ್ರಲ್ಲೆಲ್ಲ ವೈರಸ್ ಇರುತ್ತೆ. ಒಂದ್ ವೇಳೆ ಕೋಳಿಗೆ ಇಲ್ಲಾಂದ್ರೆ ಮತ್ತೆ ಇದನ್ನ ಹಾಕ್ದವಾಗ ನಮ್ಗೆ ಬೇರೆ ಹೊಸ ಇದೆಲ್ಲ ಕ್ರಿಯೇಟ್ ಆಗೋ ಚಾನ್ಸಸ್ ಇರುತ್ತೆ. ಇದಕ್ಕೆ ಸಪ್ರೇಟ್ ಯೂಸ್ ಮಾಡಿ ಒಂದು ನೀಡಿಲ್ನ, ಅದಕ್ಕೆ ಕೋಳಿಗೆ ಯೂಸ್ ಮಾಡೋದಕ್ಕೆ ಒಂದು ಸಪ್ರೇಟ್ ಯೂಸ್ ಮಾಡಿ. .2 ml ಒಂದರಲ್ಲಿ, 1.6 ml ಇನ್ನೊಂದರಲ್ಲಿ ತಗೊಂತಾ ಇದ್ದೀನಿ. ಆಗೋಯ್ತು. ಇವಾಗ ನೋಡಿ, ಇದು ಸ್ವಲ್ಪ ಹಿಂದೆಗಡೆ ಎಳ್ಕೊಂಡು ನಮ್ಗೆ ಗ್ಯಾಪ್ ಬರುತ್ತೆ, ಸ್ವಲ್ಪ ಶೇಕ್ ಮಾಡಿ.
ನೀಡಿಲ್ ಸೇಮ್ ನೀಡಿಲ್ ಹಾಕ್ತಾ ಇದೀನಿ, ಸಮಸ್ಯೆ ಏನಿಲ್ಲ. ಇವಾಗ ಇದಕ್ಕೆ ಇಂಜೆಕ್ಷನ್ ಮಾಡೋಣ. ಇವಾಗ ನೋಡಿ ಈ ಕೋಳಿ ಕೂಡ ಎಷ್ಟು ವೀಕ್ ಆಗ್ಬಿಟ್ಟಿದೆ ಅಂತ ನೋಡಿ. ಸೌಂಡ್, ಮುಖ ಎಲ್ಲ ಬ್ಲಾಕ್ ಆಗ್ಬಿಟ್ಟಿದೆ, ಜುಟ್ಟೆಲ್ಲ ಒಂಥರ ಆಗ್ಬಿಟ್ಟಿದೆ, ಸುಸ್ತಾಗ್ಬಿಟ್ಟಿದೆ ಕೋಳಿ. ನೋಡಿ ಇದು ಕೂಡ ನೋಡಿ, ಬೋನ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಆಕ್ಚುಲಿ ಬೋನ್ ಕಾಣಿಸಲ್ಲ ಇದಕ್ಕೆ, ನಮ್ದು ಜಾತಿ ಕೋಳಿ ಪಂದ್ಯದ ಕೋಳಿ ಆಗಿರೋದ್ರಿಂದ ಈ ಬೋನ್ ಎಲ್ಲ ಕವರ್ ಆಗಿರೋಷ್ಟು ಮೊದಲು ಇಲ್ಲಿವರೆಗೂ ಇರುತ್ತೆ. ಅದಕ್ಕೆ ಇದು ಹೆವಿ ತೂಕ ಬರೋದು, ಫುಲ್ 4 kg ವರೆಗೂ ಬರೋದು. ಇವಾಗ ನೋಡ್ಕೊಳ್ಳೋದಾದ್ರೆ ಇಂಜೆಕ್ಷನ್ ತಗೊಳ್ಳೋಣ. ನೋಡಿ ಸೇಮ್ ಅಷ್ಟೇ, ನೀವು ಎಷ್ಟು ಕೋಳಿ ಇದ್ರೇನು ಹೇಳ್ಲಿಕ್ಕೆ ಲೇಟ್ ಆಗುತ್ತೆ ಅಷ್ಟೇ, ಮಾಡ್ಲಿಕ್ಕೆ ತುಂಬಾ ಸಿಂಪಲ್. ಎತ್ಕೊಂಡು ಚುಚ್ತಾ ಇರೋದು ಅಷ್ಟೇ. ಹೌದು ಸರ್, ಇಂಜೆಕ್ಷನ್ ಕೂಡ ಆಗೋಯ್ತು. ಇನ್ನು ಮೊಟ್ಟೆ ತಿನ್ಸ್ಬಿಡೋಣ. ಯಾವುದೇ ಕಾಲಕ್ಕೂ ಈ ಎಲ್ಲೊಂದು ತಿನ್ಸ್ಬೇಡಿ, ಇದೆಲ್ಲ ಫುಲ್ ಡೇಂಜರ್. ಕೊಲೆಸ್ಟ್ರಾಲ್ ಜಾಸ್ತಿ, ಅದ್ರ ಕೋಳಿಗೆ ಡೇಂಜರ್ ಆಗುತ್ತೆ, ಡೈಜೆಷನ್ ಪ್ರಾಬ್ಲಮ್ಸ್ ಕೂಡ ಬರುತ್ತೆ. ನೋಡಿ ಬಾಯಲ್ಲೆಲ್ಲ ಬುರುಗ್ ಬಂದ್ಬಿಟ್ಟಿದೆ ಸರ್, ನೀವು ನೋಡ್ಕೋಬಹುದು. ಬಾಯಲ್ಲೆಲ್ಲ ಸ್ವಲ್ಪ ಸ್ಮೆಲ್ ಕೂಡ ಬರ್ತಾ ಇದೆ, ಬಾಯಿಂದ ಒಂಥರ ಆಗ್ಬಿಟ್ಟಿದೆ ಎಲ್ಲ. ಅಷ್ಟೇ ಸರ್, ಆಗೋಯ್ತು. ಇವಾಗ ನಾಳೆ ಬೆಳಗ್ಗೆ ಒಂದ್ಸಾರಿ, ನಾಳೆ ಸಾಯಂಕಾಲ ಒಂದ್ಸಾರಿ, ನಾಳಿದ್ದು ಬೆಳಗ್ಗೆ ಒಂದ್ಸಾರಿ ಮಾಡ್ಬಿಟ್ರೆ ಸಾಕು, ನಮ್ಗೆ ಕ್ಲಿಯರ್ ಆಗ್ಬಿಡುತ್ತೆ. ನೋಡಿ ಕೂಗೋದು ಕೂಡ ಎನರ್ಜಿ ಇಲ್ಲ. ಮತ್ತೆ ನಿಮ್ಗೆ ತೋರಿಸ್ತೀವಿ ಅದು ಯಾವ ತರ ಆಕ್ಟಿವ್ ಆಗಿರುತ್ತೆ ಅಂತ. ಸರ್ ನಾವು ಫಸ್ಟ್ ಟೈಮ್ ಅಸಲ ಇದು ಫ್ಯಾನ್ಸಿ ಕೋಳಿಗಳನ್ನ ತಂದಿದ್ದೀವಿ. ಇದು ನೋಡಿದ್ರೆ ನಮ್ಗೆ ಎಷ್ಟು ಚೆನ್ನಾಗಿ ತಲೆ ಮೇಲೆ ಜುಟ್ಟಿರುತ್ತೆ ಸರ್. ನೋಡಿ ಈ ತರ ಇದಕ್ಕೆ ರೋಗಗಳು ಸ್ವಲ್ಪ ಜಾಸ್ತಿ ಬರುತ್ತೆ, ಆದ್ರೂ ಎಕ್ಸ್ಪೆರಿಮೆಂಟಲ್ ಪರ್ಪಸ್ಗೆ ಇಲ್ಲಿ ನೋಡೋದಕ್ಕೆ ಚೆನ್ನಾಗಿರುತ್ತೆ ಲುಕ್ ಅಂತ ತರಿಸಿದೀವಿ. ಕಾಲ್ ಮೇಲೆ ಎಲ್ಲಾನು ಕೂಡ ನಮ್ಗೆ ಕೂದಲಿರುತ್ತೆ, ತಲೆ ಮೇಲೆ ಕಣ್ಣು ನೋಡಿ ಅದು ಚೆನ್ನಾಗಿದೆ. ಮರಿ ಅನ್ನೋದು ಫುಲ್ ಅಟ್ರಾಕ್ಟಿವ್ ಇರುತ್ತೆ ಸರ್. ಇಲ್ಲಿ ಫ್ರಂಟ್ ಅಲ್ಲಿ ಬಿಟ್ಕೊಳ್ಳೋಣ ಅಂತ ತಂದಿದೀವಿ. ಚೆನ್ನಾಗಿದೆ ಸರ್, ಮರಿಗಳು ಹೆಲ್ದಿ ಆಗಿದಾವೆ. ಅಲ್ದಿದ್ರೆ ವ್ಯಾಕ್ಸಿನೇಷನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾನಾದ್ರೂ ಮಿಸ್ಟೇಕ್ ಮಾಡಿದ್ರೆ ಸ್ವಲ್ಪ ನಮ್ಮ ಕೋಳಿಗಳು ಕೂಡ ರೋಗಗಳು ಬರೋ ಚಾನ್ಸ್ ಜಾಸ್ತಿ ಇರುತ್ತೆ. ಇದಕ್ಕೆ ರೋಗಗಳು ಸ್ವಲ್ಪ ಜಾಸ್ತಿನೇ ಇರುತ್ತೆ ಸರ್, ಕಮ್ಮಿ ಇರೋದಿಲ್ಲ. ಇದು ಇವಕ್ಕೆ ಫಸ್ಟ್ ರೂಮ್ ಅಂದ್ರೆ ಕ್ರಿಯೇಟ್ ಮಾಡಿದೀವಿ. ಇದ್ರಲ್ಲಿ ಬಿಟ್ಟು ಸ್ವಲ್ಪ ಮೇವು ನೀರು ಕೊಟ್ಬಿಡ್ತೀವಿ ಸರ್. ತುಂಬಾ ಆಕ್ಟಿವ್ ಆಗಿದಾವೆ, ಚೆನ್ನಾಗಿದಾವೆ. ಹಂಗೆ ನೋಡ್ಕೊಳ್ಳೋದಾದ್ರೆ ನಾವು ಈ ಕಡೆ ನಮ್ಮ ಕೋಳಿ ಮರಿಗಳು ಕೂಡ ಇದಾವೆ ಸರ್, ಬನ್ನಿ ನೋಡ್ತೀನಿ. ಆಲ್ರೆಡಿ ಈ ಕಡೆ ಎಲ್ಲ ಇಂಕ್ಯುಬೇಟರ್ಸ್ ಎಲ್ಲ ಜೋಡಿಸಿದ್ವಿ ಸರ್. ಇವೆಲ್ಲ ಇವಾಗ ಮೊಟ್ಟೆಗಳು ಇದಾವೆ, ಇದನ್ನೆಲ್ಲ ಫಿಲ್ ಮಾಡೋಣ ಅನ್ನೋ ಉದ್ದೇಶದಲ್ಲಿ ತಂದಿದ್ದೀವಿ ಸರ್. ಮತ್ತೆ ಈ ಕಡೆ ಮರಿಗಳು ನೋಡಿ, ಇದು ಸ್ವಲ್ಪ ದೊಡ್ಡ ಮರಿಗಳು ಸರ್. ಒಂದ್ ತಿಂಗಳಿಲ್ಲ, ಒಂದ್ 20 ದಿನ, 22 ದಿನ ಇಂದ ಒಂದು 15 ದಿನ ಮರಿಗಳೆಲ್ಲ ಇದ್ರಲ್ಲಿ ಇದಾವೆ. ಈ ಕಡೆ ನೀವು ನೋಡ್ಕೊಳ್ಳೋದಾದ್ರೆ ಒಂದು 3 days 4 days ಮರಿಗಳೆಲ್ಲ ಇದ್ರಲ್ಲಿ ಇದಾವೆ. ಆತರ ಫುಲ್ ಆಕ್ಟಿವ್ ಆಗಿ ಫುಲ್ ಚೆನ್ನಾಗಿದ್ದಾವೆ ಸರ್, ಏನು ಸಮಸ್ಯೆ ಏನಿಲ್ಲ. ಆರಾಮಾಗಿ ಸ್ವಲ್ಪ ಮೇವು ಸ್ವಲ್ಪ ನೀರು ಈ ತರ ಕೊಟ್ಬಿಟ್ಟು ನಾವು ಬೆಳೆಸ್ಕೊಂಡ್ರೆ ನಂಬರ್ 1 ಆಗಿ ಬೆಳ್ಕೊಳ್ತಾವೆ ಸರ್. ನೋಡಿ ಎಷ್ಟು ಆಕ್ಟಿವ್ ಆಗಿದಾವೆ ಅಂತ, ಸೂಪರ್ ಇದೆ ಸರ್ ಸೆಟಪ್. ಆದ್ರೆ ಇವಾಗ ನೋಡ್ಬೋದು ಸ್ಟಾಕ್ ರೆಡಿ ಆಗ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಮನೆ ನೀವು ನೋಡ್ದಂಗೆ ಎಲ್ಲ ಬಾಕ್ಸಸ್ ಎಲ್ಲ ಪ್ಯಾಕಿಂಗ್ ಮಾಡಿದ್ವಿ, ಅದೆಲ್ಲ ಡಿಸ್ಪ್ಯಾಚ್ ಆಗಿಬಿಟ್ಟಿದೆ. ನಿನ್ನೆಲ್ಲ ಮೊನ್ನೆ ನಾವೆಲ್ಲ ವಿಡಿಯೋ ಮಾಡಿದ್ದೆ ಅದ್ರ ಬಗ್ಗೆ, ಅದೆಲ್ಲ ಆಗೋಯ್ತು. ಇನ್ನ ಸ್ವಲ್ಪ ಇದಾವೆ ಸರ್ ಈ ಕಡೆ ಸ್ಟಾಕ್, ಕಡನ್ ಬಾಕ್ಸ್ ಹಾಕಿದ್ದು. ಮತ್ತೆ ಹೊಸ ಸ್ಟಾಕ್ ರೆಡಿ ಆಗ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಆಲ್ ಓವರ್ ಕರ್ನಾಟಕ, ಆಂಧ್ರ, ತೆಲಂಗಾಣ ಎಲ್ಲಿಗಾದ್ರೂ ಹೋಗ್ಲಿ ಸರ್, ಆಲ್ ಓವರ್ ಕರ್ನಾಟಕ ಪ್ರತಿ ಮೂಲೆಗೂ ನಾವು ತಲುಪಿಸ್ತೀವಿ. ನಿಮ್ಮ ತಾಲೂಕವರೆಗೂ ತಲುಪಿಸ್ಕೊಡೋ ಜವಾಬ್ದಾರಿ ನಮ್ದಾಗಿರುತ್ತೆ. ನಿಮ್ಗೆ ಸರ್ವಿಸಸ್ ಆಗಿರ್ಬೋದು ಎಲ್ಲ ರಿಲೇಟೆಡ್ ನಿಮ್ಗೆ ಚೆನ್ನಾಗಿ ಕೊಡ್ತೀವಿ ಸರ್. ಅದ್ರ ಜೊತೆನಲ್ಲಿ ನೈಲಾನ್ ಮೇಸ್ ಸರ್, ತುಂಬಾ ಸಂತೋಷ ಆಗುತ್ತೆ. ತಗೊಂಡಿದ್ದೀರಾ, ತುಂಬಾ ಜಾಸ್ತಿ ಜನ ತಗೊಂಡಿದ್ದೀರಾ, ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಇದೆ ಸರ್ ಕಸ್ಟಮರ್ಸ್ಗೆ. ಆಲ್ರೆಡಿ ಎಷ್ಟು ಇವಾಗವರೆಗೂ ಒಂದು 40 ರಿಂದ 50 ನೈಲಾನ್ ಮೆಶು ಸೇಲ್ ಆಗ್ಬಿಟ್ಟಿದಾವೆ ಸರ್. ಬರ್ತಾನೆ ಇರುತ್ತೆ, ಕಳಿಸ್ತಾನೆ ಇರ್ತೀವಿ, ಖಾಲಿ ಆಗ್ತಾನೆ ಇರುತ್ತೆ ಸರ್. ಈ ತರ ತುಂಬಾ ಸಂತೋಷ ಅನ್ಸುತ್ತೆ ಸರ್. ಚೆನ್ನಾಗಿದೆ ಸರ್ ಕ್ವಾಲಿಟಿ. ಇದಾದ್ರೆ ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ ನಿಮ್ಮ ಕೋಳಿಗಳಿಗೆ. ಇದು ಹಾವು ಆಗಿರ್ಬೋದು, ಮುಂಚೆ ಆಗಿರ್ಬೋದು, ನಾಯಿ ಆಗಿರ್ಬೋದು, ಬೆಕ್ಕ ಆಗಿರ್ಬೋದು, ಕಾಟ ಇದ್ರೆ 100% ಸೆನ್ಸ್ ಮಾಡ್ಕೊಳ್ಳಿ. ಯಾವುದೇ ಕಾಟಕ್ಕೆ ಇದು ಜಗ್ಗೋದಿಲ್ಲ ಸರ್. ಐರನ್ ಮೆಶ್ ಹಾಕಿದ್ರೆ ಬೆಕ್ಕ ತಿಳಿದ್ಬಿಡುತ್ತೆ, ಇದ್ರಲ್ಲಿ ಹತ್ತಕ್ಕಾಗಲ್ಲ ಸರ್, ಅಷ್ಟು ಗೇಜ್ ಇರ್ತದೆ. ಈಗ ಒಬ್ಬ ಕಸ್ಟಮರ್ ಬರ್ತಾ ಇದಾರೆ, 10 ಮೆಶ್ ಬೇಕು ಅಂತ ಕೇಳಿದ್ದಾರೆ. ಆಲ್ರೆಡಿ ನಮ್ಮಲ್ಲಿ ಎಲ್ಲ ಖಾಲಿ ಆಗ್ಬಿಟ್ಟು ಓನ್ಲಿ ಒಂದು 4 ಮೆಶ್ ಮಾತ್ರ ಇದೆ. ಅದ್ರ ಜೊತೆಗೆ ಇಂಕ್ಯುಬೇಟರ್ ಕೂಡ ಬೇಕು ಅಂತ ಹೇಳಿದ್ದಾರೆ. ಅವ್ರು ಆಲ್ರೆಡಿ ಕಸ್ಟಮರ್ ಬರ್ತಾ ಇದಾರೆ ಸರ್, ಲೇಟ್ ಆಗೋಯ್ತು. ಅದ್ರ ರಿಕ್ವೆಸ್ಟ್ ಮಾಡಿದ್ರು ಸರ್, ತುಂಬಾ ದೂರದಿಂದ ಬರ್ತಾ ಇದೀವಿ, ನಮ್ಗೆ ಇದಾಗುತ್ತೆ, ತೊಂದರೆ ಆಗುತ್ತೆ ಅಂತ ಹೇಳಿದ್ರು. ಆಯ್ತು ಅಂತ ಸ್ಪೆಷಲ್ ಇದ್ರ ಮೇಲೆ ಕನ್ಸಿಡರ್ ಮಾಡಿ ನಾವು ನಾರ್ಮಲ್ ಆಗಿ 5 ಗಂಟೆ ಒಳಗಡೆ ಬರ್ಲಿಕ್ಕೆ ಹೇಳ್ತೀವಿ. ಇವಾಗ 6:30 ಆಗ್ಬಿಟ್ಟಿದೆ. ಕಸ್ಟಮರ್ ಕಾಲ್ ಮಾಡೋಣ ಸರ್, ಕಸ್ಟಮರ್ ಕಾಲ್ ಮಾಡಿ ಕೇಳೋಣ ಎಲ್ಲಿ ಬರ್ತಿದ್ದಾರೆ ಅಂತ. ಲೊಕೇಶನ್ ಕಳ್ಸಿದೀವಿ ಸರ್ ಕಸ್ಟಮರ್ಗೆ, ಆನ್ ದಿ ವೇ ಇದೇವೆ ಅಂತ ಹೇಳ್ತಾ ಇದ್ದಾರೆ.
ಹಾ ಸರ್ ಎಲ್ಲಿ ಬರ್ತಾ ಇದ್ದೀರಿ ಸರ್? ಚಿಂತಾಮಣಿನಲ್ಲಿದ್ದೀರಾ ಸರ್? ಸ್ವಲ್ಪ ಬೇಗನೆ ಸರ್, ಯಾಕಲೇ ಲೇಟ್ ಆಗ್ಬಿಟ್ಟು. ಓಕೆ ಸರ್, ಓಕೆ ಓಕೆ, ಆರಾಮಾಗಿ ಬನ್ನಿ ಸರ್, ಆರಾಮಾಗಿ ಬನ್ನಿ. ಓಕೆ ಸರ್, ಓಕೆ. ಇದಾರೆ ಸರ್, ಬರ್ತಾ ಇರ್ತಾರೆ ನೋಡಿ. ಇವಾಗ ಟೈಮ್ ಕೂಡ ಸ್ವಲ್ಪ ಜಾಸ್ತಿ ಆಗ್ಬಿಡ್ತು. ಆಕ್ಚುಲಿ ನಾವು ರೆಕಮೆಂಡ್ ಮಾಡಲ್ಲ ನೈಟ್ ಆದ್ಮೇಲೆ, ಯಾರು ಅಂತ ಪ್ಲಾನಿಂಗ್ ಇಟ್ಕೊಳಕ್ ಹೋಗ್ಬೇಡಿ. ಲೈಟ್ ಆದ್ರೂ ಬರ್ಬೋದಲ್ಲ ಅಂತ. 5 ಗಂಟೆ ಒಳಗಡೆ ಅವ್ರೇನೋ 10 ನಿಮಿಷ ಬೇಕು ಅಂದ್ರು, ಅದು ಅಲ್ದಿರ ನಾವು ಇಲ್ಲೇ ಆಫೀಸಲ್ಲಿ ಇರ್ತಾ ಇದೀವಿ. ಇವಾಗ 9 ಗಂಟೆವರೆಗೆ ಕೆಲಸ ಇದೆ. ಆ ಕೆಲಸ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ಅವ್ರಿಗೆ ಬೇಕಾಗಿರೋದೆಲ್ಲ ಕೊಟ್ಬಿಟ್ಟು ಆಮೇಲೆ ಕಳ್ಸೋಣ ಅಂತ. ನಾವು ನಾರ್ಮಲ್ ಆಗಿ ಆಫೀಸಲ್ಲಿ ಇರೋದಿಲ್ಲ ಸರ್. ಒಂದು 6 ಗಂಟೆ 6:30ಗೆಲ್ಲ ಇಲ್ಲಿಂದ ಬಿಟ್ಬಿಡ್ತೀವಿ. ನಾವು 5 ಗಂಟೆ ಒಳಗಡೆ ಬರೋ ಕಸ್ಟಮರ್ಸ್ ಮಾತ್ರ ರೆಕಮೆಂಡ್ ಮಾಡ್ತೀವಿ ಸರ್. ಬರಂಗಿದ್ರೆ 5 ಗಂಟೆ ಒಳಗಡೆ, ಬೆಳಗ್ಗೆ 11 ಗಂಟೆ ಮೇಲೆ ಬನ್ನಿ. 100% ನಿಮ್ಮ ಸರ್ವಿಸ್ಗೆ ಅವೈಲಬಿಲಿಟಿ ಇರ್ತೀವಿ. ಬರಕ್ ಮುಂಚೆ 100% ಕಾಲ್ ಮಾಡ್ಕೊಂಡು ಕನ್ಫರ್ಮ್ ಮಾಡ್ಕೊಂಡು ನಮ್ಮ ಕಡೆಯಿಂದ ಲೊಕೇಶನ್ ತಗೊಂಡು ಬರ್ಬೇಕು ಸರ್. ಡೈರೆಕ್ಟ್ ಆಗಿ ಬಂದೇನೋ ನಮ್ಮಲ್ಲಿ ವಿಸಿಟಿಂಗ್ ಪರ್ಪಸ್ ಹಂಗೂ ಇರೋದಿಲ್ಲ. ಡೈರೆಕ್ಟ್ ಆಗಿ ಬಂದೇನು ಕೊಡಕ್ ಆಗಲ್ಲ ಸರ್, ಯಾಕಂದ್ರೆ ನಮ್ಮ ಕಮಿಟ್ಮೆಂಟ್ಸ್ ಇರುತ್ತೆ. ಆಲ್ರೆಡಿ ನೋಡಿ ಬಾಕ್ಸಸ್ ಇದೆ, ಅದು ಖಾಲಿ ಆಗಿದೆ ಅನ್ಕೊಳ್ಳಿ. ನೀವು ಡೈರೆಕ್ಟ್ ಆಗಿ ಬಂದ್ರೆ ಸಿಗ್ಲಿಲ್ಲ ಅಂದ್ರೆ ನಿಮ್ಗೂ ಬೇಜಾರಾಗುತ್ತೆ. ಡೈರೆಕ್ಟ್ ಆಗಿ ಬಂದ್ರೆ ನಮ್ಮ ಕಡೆ ನಾವು ಕೂಡ ಏನೋ ಮೈಂಡಲ್ಲಿ ಇರ್ಬೋದು. ನೀವು ಬರ್ತಾ ಇದ್ದೀರಾ ಅಂತ ಕನ್ಫರ್ಮ್ ಮಾಡಿದ್ರೆ ನಾವು ಲೊಕೇಶನ್ ಕಳಿಸ್ಕೊಟ್ಟು ನಾವು ಮೈಂಡ್ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಹೊರಗಡೆ ಕೆಲಸಗಳೆಲ್ಲ ಸ್ವಲ್ಪ ಕಮ್ಮಿ ಮಾಡ್ಕೊಂಡು ಆಫೀಸಲ್ಲಿ ಇದ್ದು ನಿಮ್ಗೆ ಕೊಡೋದಕ್ಕೆ ಪ್ರಿಪೇರ್ ಆಗಿರ್ತೀವಿ. ಡೈರೆಕ್ಟ್ ಆಗಿ ಬಂದ್ಬಿಟ್ಟು ಕೊಟ್ಬಿಡಿ ಸರ್ ಅಂದ್ರೆ ನಮಗೆ ಕಷ್ಟ ಆಗುತ್ತೆ. ಆದ್ರಿಂದ ಬರಕ್ ಮುಂಚೆ ನಮಗೆ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಂಡ್ ಬನ್ನಿ ಸರ್ ದಯವಿಟ್ಟು. ಎಲ್ರಿಗೂ ಸರ್ವಿಸ್ ಇರುತ್ತೆ, ಆಲ್ವೇಸ್ ಸರ್ವಿಸ್ ಇರುತ್ತೆ. ಬೆಳಗ್ಗೆ 11 ಗಂಟೆ ಮೇಲೆ ಸಂಜೆ 6 ಗಂಟೆ ಒಳಗಡೆ ಕಾಲ್ ಮಾಡಿ. ನಿಮ್ಮ ಪ್ರತಿಯೊಂದು ಕಾಲ್ಗೂ ರೆಸ್ಪಾಂಡ್ ಆಗುತ್ತೆ. ಆಮೇಲೆ ಅವಾಗ ಟೈಮ್ ಬಿಟ್ಟು ನೀವೇನಾದ್ರೂ ಕಾಲ್ ಮಾಡಿದ್ರೂ ನೆಕ್ಸ್ಟ್ ಡೇ ಬೆಳಗ್ಗೆ 11 ಗಂಟೆ ಮೇಲೆ ನಾವೇ ನಿಮ್ಗೆ ಕಾಲ್ ಬ್ಯಾಕ್ ಮಾಡ್ತೀವಿ. ನಿಮ್ಗೆ ಏನ್ ಪ್ರಾಬ್ಲಮ್ ಇದೆ, ಅದಕ್ಕೇನ್ ಸೊಲ್ಯೂಷನ್ ಮಾಡ್ಬೇಕು, ಪ್ರತಿ ಕಸ್ಟಮರ್ ಸರ್ ಕಾಲ್ ಮಾಡ್ತಾ ಇರ್ತಾರೆ. ಕಸ್ಟಮರ್ ಅಲ್ದಿರ ಇರೋರು ಏನಂದ್ರೆ ಸರ್ ಹಿಂಗೆ ಪ್ರಾಬ್ಲಮ್ ಆಗಿದೆ, ನಮ್ಮ ಕೋಳಿಗಳಿಗೆ ಈ ತರ ರೋಗ ಬಂದಿದೆ, ಏನ್ ಮಾಡ್ಬೇಕು ಕೇಳ್ತಾ ಇರ್ತಾರೆ. ಅವು ಎಲ್ಲ ವಿಡಿಯೋಸ್ ಎಲ್ಲ ತಗೊಂಡು, ಯಾಕಂದ್ರೆ ಡೈರೆಕ್ಟ್ ಅವರು ಏನೋ ಹೇಳಿದ್ರು ಅಂತ ನಾವು ಕೇಳಿಸ್ಕೊಂಡು ಅವ್ರಿಗೆಲ್ಲ ಮೆಡಿಕೇಶನ್ ಹೇಳೋಕೆ ಹೋಗೋದಿಲ್ಲ. ಆ ಕೋಳಿ ಕಂಡೀಷನ್ ಏನಿದೆ, ಅದಕ್ಕೆ ಏನಕ್ಕೆ ಪ್ರಾಬ್ಲಮ್ ಆಗಿದೆ ಅಂತ ಪ್ರತಿಯೊಂದು ಅವ್ರಿಗೆ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀವಿ. ಇವಾಗ ನಾವೇ ಒಂದು ಸಪ್ರೇಟ್ ಯೂಟ್ಯೂಬ್ ಚಾನಲ್ ಮಾಡಿ ನೋಡಿ, ಇಂಥದ್ದು ಒಂದು ಮೆಡಿಕೇಶನ್ಸ್ ಎಲ್ಲ ನಾವು ಕೊಡೋದು ಯಾವ ತರ ಅಂತ ನೀಟಾಗಿ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿ, ಮೆಡಿಕೇಶನ್ಸ್ ಬಗ್ಗೆ, ಇನ್ಕ್ಯುಬೇಟರ್ ಬಗ್ಗೆ, ಕೋಳಿ ಫಾರ್ಮಿಂಗ್ ಹೆಂಗ್ ಮಾಡ್ಬೇಕು, ಲಾಸ್ ಆಗದಿರ ಹೆಂಗೆ ನಾವು ಸಸ್ಟೈನ್ ಆಗ್ಬೋದು, ಯಾವ್ಯಾವ ತಳಿ ಮಾಡ್ಬೋದು, ಯಾವ ತಳಿ ಮಾಡಿದ್ರೆ ಏನ್ ಲಾಭ ಏನ್ ನಷ್ಟ ಅಂತೆಲ್ಲ ನಿಮಗೆ ತಗೊಂಡ್ಬಂದು ವಿಡಿಯೋಸ್ ಕೊಡ್ತೀವಿ. ನಮ್ಮ ಚಾನಲ್ ಬಂದ್ಬಿಟ್ರೆ ಸಾಕು, ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಾಕು. ನಿಮ್ಗೆ ನೋಟಿಫಿಕೇಶನ್ ಟೈಮ್ ಬರ್ತಾನೆ ಇರ್ತವೆ, ನೀವು ನೋಡ್ತಾನೆ ಇರ್ಬೋದು. ಮರಿಗಳು ಇನ್ಕ್ಯುಬೇಟರ್ ಅಲ್ಲಿ ಮೊಟ್ಟೆಗಳು ಇಡೋದಾಗಿರ್ಬೋದು ನೋಡಿ. ಇವೆಲ್ಲ ಇವಾಗ ಹೊಸದಾಗಿ ಇಡೋಣ ಅಂತ ಇದು ಆಲ್ರೆಡಿ ಮೊಟ್ಟೆಗಳು ಇಟ್ಟಿರೋದು. ಇದರಲ್ಲಿ ಮರಿಗಳು ಒಡ್ಕೊಂಡು ಆಟೋಮೆಟಿಕಲಿ ಅದ್ರ ಟೈಮ್ ಕರೆಕ್ಟ್ ಆಗಿ ಅದು ಬರುತ್ತೆ. ಬಂದಿರೋ ಮರಿಗಳು ನೋಡಿ, ಇಲ್ಲಿ ಬ್ರೀಡಿಂಗ್ ಸೆಟಪ್ ಇದೆ, ಇದ್ರಲ್ಲಿ ಬಿಡ್ತಾ ಇರ್ತೀವಿ. ಇಲ್ಲಿ ಬಿಟ್ಟಿರೋ ಮರಿಗಳು ಇನ್ನ ದೊಡ್ಡದಿದ್ದಾವೆ, ಅವು ಹೊರಗಡೆ ಬನ್ನಿ ತೋರಿಸ್ಕೊಡ್ತೀನಿ ಅದನ್ನು ಕೂಡ. ಇದು ಇಲ್ಲಿ ಮರಿಗಳಿದಾವೆ. ಮತ್ತೆ ನೋಡಿ ಫ್ಯಾನ್ಸಿ ಕೋಳಿಗಳು ನೋಡಿ ಇಲ್ಲೇ ಬಿಟ್ಟಿದ್ದೀವಿ, ದೂರ ಇರಲಿಲ್ಲ. ಮತ್ತೆ ಮರಿಗಳು ಕೂಡ ಇಲ್ಲ ಸರ್, ಫಾರಂ ಕೂಡ ಇಲ್ಲೇ ಇದೆ, ಎಲ್ಲ ದೂರ ಇಲ್ಲ. ನೀವು ನೋಡ್ಕೊಳ್ಳೋದಾದ್ರೆ 1 ತಿಂಗಳು ಅಲ್ಲಿ ದಾಟಿರೋ ಮರಿಗಳು, 1.5 ತಿಂಗಳು 2 ತಿಂಗಳು ನೋಡಿ ಇಲ್ಲಿ ಬಿಟ್ಟಿದ್ದೀವಿ ಮರಿಗಳನ್ನ. ನೋಡಿ ಇಲ್ಲೊಂದು ಬ್ಯಾಚು, ಅಲ್ಲೊಂದು ಬ್ಯಾಚ್ ಕುತ್ಕೊಂಡಿದ್ದಾವೆ. ಇದ್ರಲ್ಲಿ ಒಂದೇ ಒಂದು ಇದೇನು ಗೊತ್ತಾ ಸರ್, ಇದರಲ್ಲಿ ಒಂದೇ ಒಂದು ಅಡ್ವಾಂಟೇಜ್ ಏನು ಗೊತ್ತಾ ಸರ್, ಯಾವ ಬ್ಯಾಚ್ ಅದೇ ಮಿಕ್ಸ್ ಆಗದಿರ ಕುತ್ಕೊಂತಾವ್ ಸರ್, ಅದು ಬಲ್ಲೆ ಇಂಟ್ರೆಸ್ಟ್ ಸರ್. ಅದು ಒಂದು ಬ್ಯಾಚಿಗೆ ನಾವು ಬೆಳೆಸ್ತಾ ಇದೀವಿ ಅಂದ್ರೆ ನೋಡಿ, ಇದೇ ಸಪ್ರೇಟ್ ಕುತ್ಕೊಂಡಿದ್ದಾವೆ, ಅದೇ ಸಪ್ರೇಟ್ ಕುತ್ಕೊಂಡಿದ್ದಾವೆ. ಒಂದು ಬ್ಯಾಚ್ ಅಲ್ಲಿ ನಾವು ಒಂದು ರೂಮಲ್ಲಿ ಏನ್ ಹಾಕಿದ್ವಿ ಅದು ಹಂಗಂಗೆ ಬ್ಯಾಚ್ ಕುತ್ಕೊಂತವೆ, ಒಂದು ತಾಯಿ ಮಕ್ಕಳ ತರ ಬೆಳಿತವೆ ಸರ್. ಅದೇ ನಾವೇನಾದ್ರು ಕೋಳಿಗಳ ಹತ್ರ 5-10 ಇದ್ರೆ ಅವೇ ಸಪ್ರೇಟ್ ಆಗಿ ಕುತ್ಕೊಳ್ತವೆ. ಇದು ಫುಲ್ ಅಡ್ವಾಂಟೇಜ್ ಸರ್, ತುಂಬಾ ಸಂತೋಷ ಅನ್ಸುತ್ತೆ. ಮತ್ತೆ ಕುತ್ಕೊಳ್ಳೋದು ಆರಾಮಾಗಿ ಕುತ್ಕೊಂತವೆ, ಬ್ರೀಡಿಂಗ್ ಕೂಡ ಕರೆಕ್ಟ್ ಅಲ್ಲಿ ಪ್ರಾಪರ್ ಆಗಿರುತ್ತೆ. ಇದಕ್ಕೇನ್ ಮಾಡ್ತೀವಿ ಅಂದ್ರೆ ಒಂದೇ ಸರಿ ಸಡನ್ಲಿ ನಾವು ಇದು ಬ್ರಾಯ್ಲರ್ ಸ್ಟಾರ್ಟರ್ ಫೀಡ್ ಅನ್ನೋದು ನಿಲ್ಲಿಸ್ಬಿಡ್ಬಾರ್ದು ಸರ್ ಇಲ್ಲಿ. ಯಾಕೆ ನಿಲ್ಲಿಸಬಾರ್ದು ಅಂದ್ರೆ ಅದಕ್ಕೆ ನಾರ್ಮಲ್ ಮೇವು ತಿಂದು ಅಭ್ಯಾಸ ಇರೋದಿಲ್ಲ ಅಲ್ವಾ. ನಾರ್ಮಲ್ ಮೇವು ಒಂದು ಟೈಮ್ ಕೊಡ್ಬೇಕು, ಒಂದು ಟೈಮ್ ಫೀಡು ಕೊಡ್ಬೇಕು. ಇದನ್ನ ಮಿಕ್ಸ್ ಮಾಡಿ ರೇಷೋ ಕೊಡ್ತಾ ಇದ್ದು, ಸ್ವಲ್ಪ ಹುಲ್ಲು, ಸ್ವಲ್ಪ ಇದು ಅಜೋಲ್ಲ, ಸ್ವಲ್ಪ ಇದು ಬ್ರಾಯ್ಲರ್ ಸ್ಟಾರ್ಟರ್ ಫೀಡು, ಸಜ್ಜೆ, ಜೋಳದ ನುಚ್ಚು ಇಂಥವೆಲ್ಲ ಕೊಡ್ತಾ ಇದ್ರೆ ಆರಾಮಾಗಿ ಯಾವುದೇ ಪ್ರಾಬ್ಲಮ್ ಇಲ್ದಿರ ಬೆಳಿತವೆ. ಮತ್ತೆ ಇನ್ನೇನಾದ್ರೂ ಡೌಟ್ಸ್ ಇದ್ರೇನು ಕಸ್ಟಮರ್ಸ್ಗೆ ನಾವು ನೀಟಾಗಿ ಹೇಳ್ಕೊಡೋದ್ರಲ್ಲಿ ನಾವು ಮುಂದಿನಲ್ಲಿ ಇದೀವಿ ಸರ್. ಮಾಡ್ತಕ್ಕಂಥ ಅದು ಕೆಲಸ ನೀವು ಮಾಡ್ತಿರಲ್ವಾ, ಫಾರ್ಮಿಂಗ್ ಲಾಸ್ ಆಗಬಾರ್ದು ಅನ್ನೋದೇ ನಮ್ಮ ಮೇನ್ ಇಂಟೆನ್ಷನ್ ಆಗಿದೆ. ನಾವು ಮೊನ್ನೆ ಸಾಯಂಕಾಲ ಇದಕ್ಕೆ ಒಂದು ಇಂಜೆಕ್ಷನ್ ಮಾಡಿದ್ವಿ, ಆಕ್ಸಿಟೆಟ್ರಾಸೈಕ್ಲಿನ್ ಮತ್ತೆ ಥೈಸಿನ್ ಮೆಡಿಸಿನ್. ಮತ್ತೆ ಇವತ್ತು ಮಾಡ್ತಾ ಇದೀವಿ ಸರ್. ನಾನು ಪ್ರೀವಿಯಸ್ ಹೇಳಿದಲ್ಲಿ ರಾಂಗ್ ಹೇಳಿದ್ದೀನಿ. ಏನಂದ್ರೆ ಇವತ್ತು ಸಾಯಂಕಾಲ, ನಾಳೆ ಬೆಳಗ್ಗೆ, ನಾಳೆ ಸಾಯಂಕಾಲ, ಆಚೆ ನಾಳೆ ಬೆಳಗ್ಗೆ ಅಂತ ಹೇಳಿದ್ದೀನಿ. ಹಂಗಲ್ಲ, 48 hours ಗ್ಯಾಪ್ ಕೊಟ್ಟು ಆಗ್ಬೇಕು ಸರ್. ಮೊನ್ನೆ ಸಾಯಂಕಾಲ ಮಾಡಿದ್ದು, ನಿನ್ನೆ ಸಾಯಂಕಾಲ ಹೋಯ್ತು, ಇವತ್ತು ಸಾಯಂಕಾಲ ಮಾಡ್ತಾ ಇದೀವಿ. ಆ ಥರ 2 times ಮಾಡಿದ್ರೆ ಸಾಕು, ಮ್ಯಾಕ್ಸಿಮಮ್ ಕ್ಲಿಯರ್ ಆಗುತ್ತೆ. ಕೋಳಿಗೆ ಜುಟ್ಟೆಲ್ಲ ಮನೆ ಬ್ಲ್ಯಾಕ್ ಆಗಿಬಿಟ್ಟಿದ್ವಿ ನೋಡಿ, ಇವಾಗ ಕ್ಲಿಯರ್ ಆಗಿದೆ. ಬ್ಲ್ಯಾಕ್ನೆಸ್ ಅನ್ನೋದು ಇವಾಗ ಏನಿಲ್ಲ ಅಂತದ್ದು. ಸ್ವಲ್ಪ ಆ್ಯಕ್ಟಿವ್ ಕೂಡ ತುಂಬ ಚೆನ್ನಾಗಾಗಿದೆ, ಕಫ ಕೂಡ ಕಮ್ಮಿ ಆಗಿದೆ ಸರ್ ಒಂದು ಡೋಸ್ಗೇನೆ. ಇವಾಗ ಇನ್ನೊಂದು ಡೋಸ್ ಹಾಕ್ಬಿಡೋಣ, ಇನ್ನೊಂದು 3 ದಿನ ಬಿಟ್ಬಿಟ್ರೆ ಕ್ಲಿಯರ್ ಆಗಿಬಿಟ್ಟಿರುತ್ತೆ.
ತೋರಿಸ್ಕೊಡ್ತೀವಿ ಸರ್ ನೀಟಾಗಿ ಅದನ್ನು ಕೂಡ ನನಗೆ 1.2 ml ಮೆಡಿಸಿನ್ ತಗೊಳ್ಬೇಕು ಇದರಲ್ಲಿ. ಓಕೆ, ಮತ್ತು ನೆಕ್ಸ್ಟ್ ಇದು 0.6 ml, ಅಂದರೆ ಟೋಟಲು 1.8 ml ಆಗಬೇಕು. ಹತ್ರ 2 ml ಅಂದರೆ ಸ್ವಲ್ಪ ಕಮ್ಮಿ. ಓಕೆ ಸರ್, ಈಗ ನಮಗೆ 2 ml ಅಂದರೆ ಸ್ವಲ್ಪ ಕಮ್ಮಿ, ಅಂದರೆ 2 ಪಾಯಿಂಟ್ ಕಮ್ಮಿ ಹಾಕಿರ್ತೀವಿ. 1.8 ml ಶೇಕ್ ಮಾಡ್ತಾ ಇದ್ದೀವಿ. ನೀಡಿಲ್ ಬದಲಾಯಿಸ್ತಾ ಇದ್ದೀವಿ ಸರ್. ಅದು ಈ ನೀಡಿಲ್ ಯೂಸ್ ಮಾಡಲ್ಲ, ಇದರಲ್ಲೇ ಇರುತ್ತೆ ಮೆಡಿಸಿನ್ ಹೇಳ್ಕೊಳ್ಳೋದಕ್ಕೆ. ಹೊಸ ನೀಡಿಲ್ ಹಾಕ್ತಾ ಇದ್ದೀವಿ. ಸೇಮ್ ಪೊಸಿಷನ್ನು, ಬೇಕಾದ್ರೆ ಪ್ಲೇಸ್ ಚೇಂಜ್ ಮಾಡ್ಕೋಬೋದು. ಇಲ್ಲಿ ಕಾಲರ್ ಬೋನ್ ಇದೆ ಸರ್, ಮಧ್ಯದಲ್ಲಿ ಬರೋ ಬೋನ್ ಇಲ್ಲಿದೆ. ಬೋನ್ಗೆ ಆ ಕಡೆ ಹಾಕ್ತಾ ಇದ್ದೀನಿ ಈಗ. ಅರ್ಧ ಹಾಕಿದ್ದೀವಿ ಸರ್, ಮತ್ತೆ ಬೋನ್ಗೆ ಈ ಕಡೆ ಹಾಕ್ಬೇಕೀಗ. ಬೋನ್ಗೆ ಈ ಕಡೆ ಆಯಿತು, ಬೋನ್ಗೆ ಆ ಕಡೆ ಆಯಿತು. ಇನ್ನು ಇದಕ್ಕೆ ಸ್ವಲ್ಪ ಮೇವು ಅಂದರೆ ಮೊಟ್ಟೆನ ತಿನ್ನಿಸ್ಬಿಟ್ಟು ಇನ್ನೊಂದು 3 ದಿನ ಸಪ್ರೇಟಾಗೆ ಮುಚ್ಚಬೇಕು. ನಾವು ಕೋಳಿಗಳಲ್ಲೆಲ್ಲ ಬೆರೆಯಾಗಿ ಬಿಡಬಾರ್ದು. ಆ್ಯಕ್ಟಿವ್ ಆಗಿದೆ, ನೋ ಪ್ರಾಬ್ಲಮ್ಮು. ಅಲ್ದಿರೋದ್ರೆ ಕೂಗೋಕ್ಕೆ ಇನ್ನೂ ಸ್ವಲ್ಪ ಪ್ರಾಬ್ಲಮ್ ಇದೆ, ಕೂಗುತ್ತೆ ಮತ್ತೆ ಫುಲ್ ಆ್ಯಕ್ಟಿವ್ ಆಗಿ. ಇವಾಗ ಹಿಡ್ಕೊಳ್ಳೋಣ ನೋಡಿದ್ರೂ ಸಿಗಲ್ಲ. ಬನ್ನಿ ತೋರಿಸ್ತೀನಿ ಎಷ್ಟು ಆ್ಯಕ್ಟಿವ್ ಆಗಿದೆ ಅಂತ. ನೋಡ್ಬೋದು ನಮಗೆ ಫುಲ್ ಆ್ಯಕ್ಟಿವ್ ಆಗಿದ್ದಾವೆ. ಇದು ಕೂಡ ಆ್ಯಕ್ಟಿವ್ ಇದೆ. ಇವಾಗ ಮತ್ತೆ ಇಂಜೆಕ್ಷನ್ ಮಾಡೋಣ ಇದಕ್ಕೊಂದು. ಇದು ಫುಲ್ಲು ಸಿವಿಯರ್ ಆಗಿತ್ತು ಸರ್ ನಿನ್ನೆ. ಇವಾಗ ಸ್ವಲ್ಪ ಆ್ಯಕ್ಟಿವ್ ಇದೆ, ಚೆನ್ನಾಗೇ ಇದೆ. ಹೊರಗಡೆ ಹಾಕಿದ್ದೀವಲ್ವ, ಹೊರಗಡೆ ಬಿಟ್ಟರೆ ಮತ್ತೆ ಫುಲ್ ಆ್ಯಕ್ಟಿವ್ ಆಗಿ ತಿರುಗಾಡುತ್ತೆ. ಅದು ನೋಡಿ ಎಷ್ಟು ಆ್ಯಕ್ಟಿವ್ ಆಗಿಬಿಟ್ಟಿದೆ ಕೋಳಿ ಅನ್ನೋದು. ಹಿಡ್ಕೊಳ್ಳೋಕೆ ಹೋದ್ರೂ ಸಿಗಲ್ಲ, ಅಷ್ಟು ಆ್ಯಕ್ಟಿವ್ ಆಗಿದ್ದಾವೆ. ರೋಗ ಎಲ್ಲ ಕಮ್ಮಿ ಆಗಿದೆ. ಇದಾದರೆ ಸ್ವಲ್ಪ ಸಿವಿಯರ್ ಇತ್ತು ನೆನ್ನೆ. ಕತ್ತು ನೋಡಿ ಇದು ಹಿಂಗೆ ಎಳ್ಕೊಂಡು ಬರ್ತಾಯಿತ್ತು ನೆನ್ನೆ. ಇವಾಗ ನೋಡಿದ್ರೆ ಸ್ವಲ್ಪ ಪರವಾಗಿಲ್ಲ, ಅಷ್ಟು ಸಿವಿಯರ್ ಇಲ್ಲ. ಮೊನ್ನೆ ನಾವು ಹಾಕ್ದವಾಗ ವೀಡಿಯೋನಲ್ಲಿ ನೋಡ್ಬೋದು, ನಿಮ್ಮ ಕತ್ತು ಹಿಂಗೆ ಎಳ್ಕೊಂಡು ಬರ್ತಾಯಿತ್ತು ಮೇಲೆಗೆ. ಇದು ಕೂಡ ಮಾಡಿಬಿಡೋಣ. ಇದು ಕೂಡ ವ್ಯಾಕ್ಸಿನೇಷನ್ ಇದು ಮದ್ದಾಕಿದ್ದು ಆಯಿತು. ಇವಾಗ ಸ್ವಲ್ಪ ಪರವಾಗಿಲ್ಲ ಆ್ಯಕ್ಟಿವ್ನೆಸ್ಸಲ್ಲಿ. ಅಲ್ಲದೇ ಇದ್ದರೆ ಅದೊಂದೇ ನನಗೆ ಡೌಟ್ ಇತ್ತು, ಫುಲ್ಲು ವೀಕ್ನೆಸ್ ಆಗಿಬಿಟ್ಟಿತ್ತು ಆ ಕೋಳಿ. ಇನ್ನೊಂದು ಇಂಥವ್ರ ಕೆಂಪು ಕೋಳಿ ಬಿಳಿದಾದರೆ ಆ್ಯಕ್ಟಿವ್ ಇತ್ತು, ಅವತ್ತು ಇವತ್ತು ಆ್ಯಕ್ಟಿವ್ ಇದೆ. ಇನ್ನೂ ಸ್ವಲ್ಪ ಚೆನ್ನಾಗಾಗಿದೆ ಆ್ಯಕ್ಟಿವ್ ಮೆಡಿಕೇಷನ್ ಮಾಡಿದ್ಮೇಲೆ. ಇವಾಗ ಹಾಕಿದ್ದೀವಲ್ಲ, ಇನ್ನೊಂದು 3 ದಿನ ಬಿಟ್ಬಿಟ್ಟು ನೋಡೋಣ ಇದ್ರ ಕಂಡೀಷನು. ಮತ್ತು ಯಾವುದಾದ್ರೂ ವೀಕ್ನೆಸ್ ಇದ್ದರೆ ಈ ಮೆಡಿಸಿನ್ ಮತ್ತು ಕೆಲಸ ಮಾಡಲ್ಲ ಸರ್, ಬೇರೆ ಮೆಡಿಸಿನ್ ಮಾಡಬೇಕು. ಆ ಮೆಡಿಸಿನ್ ಬಗ್ಗೆನೂ ಕೂಡ ತಿಳಿಸ್ಕೊಡ್ತೀನಿ. ಇದಕ್ಕೆ ಸರೋದ್ರೂ ತಿಳಿಸ್ಕೊಡ್ತೀನಿ, ಸರಿ ಹೋಗ್ಲಿಲ್ಲ ಅಂದರೆ ಕೂಡ ತಿಳಿಸ್ಕೊಡ್ತೀನಿ ಸರ್. ಇವಾಗ ಸದ್ಯಕ್ಕೆ ಇದಕ್ಕೆ ಮೊಟ್ಟೆನ ತಿನ್ನಿಸ್ಬಿಟ್ಟು ಒಳಗಡೆ ಗೂಡಲ್ಲಿ ಹಾಕ್ಬಿಡೋಣ, ಅಷ್ಟೇ ಸಾಕು, ಸರೋಗುತ್ತೆ. ನೆಕ್ಸ್ಟ್ 3 ಡೇಸ್ ಬಿಟ್ಬಿಟ್ಟು ಇದನ್ನು ಕಂಟಿನ್ಯೂಷನ್ ವೀಡಿಯೋ ಮಾಡ್ಕೊಡ್ತೀನಿ.